ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ದೇವರ ವಾಕ್ಯಗಳನ್ನು ಆಲಿಸಲಿಕ್ಕೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಅನುಗ್ರಹವು ಆಶೀರ್ವಾದವು ಉಂಟಾಗಲಿ. ದೇವರ ವಾಕ್ಯಗಳನ್ನು ಧ್ಯಾನಿಸುವಾಗ, ದೇವರ ಮಾತುಗಳಂತೆ ನಡೆಯುವಾಗ ನಮಗೆ ಖಂಡಿತವಾಗಿಯೂ ಅನೇಕ ದೊಡ್ಡ ಕಾರ್ಯಗಳನ್ನು ದೇವರು ಮಾಡುವಂಥವರಾಗಿದ್ದಾರೆ. ನಮ್ಮ ಜೀವಿತಗಳು ಪ್ರತ್ಯೇಕವಾಗಿ ನಮ್ಮ ಕುಟುಂಬ, ಕೆಲವರು ಹೇಳುತ್ತಾರೆ ಸಂಸಾರ ಒಂದು ಸಾಗರ ಇದ್ದ ಹಾಗೆ. ಏನು? ಸಂಸಾರ ಒಂದು ಸಾಗರ ಇದ್ದ ಹಾಗೆ. ಸಂಸಾರಕ್ಕೆ ಸಂಕಷ್ಟಗಳು ಸಮಸ್ಯೆಗಳು ತಪ್ಪಿಲ್ಲ, ಸಾಗರಕ್ಕೆ ಅಲೆಗಳು ಬಿರುಗಾಳಿಗಳು ತಪ್ಪಿಲ್ಲ. ಆ ಸಾಗರದಲ್ಲಿ, ಸಮುದ್ರದಲ್ಲಿ ತೆರೆಗಳು, ಅಲೆಗಳು, ಬಿರುಗಾಳಿಗಳು, ತುಂಬ ಕಷ್ಟಗಳು, ಆಳಗಳು ಇದ್ದೇ ಇರುತ್ತದೆ. ಆದರೆ ಒಂದು ವಿಷಯ, ಈ ಸಾಗರದಲ್ಲಿ ನಮ್ಮ ಕುಟುಂಬ ಎಂಬುದು ಜೀವನ ಮಾಡುತ್ತಿರುವಾಗ ಅನೇಕ ಸಂಕಷ್ಟಗಳು ನಮಗೆ ಎದುರಾಗಿ ಬರುತ್ತವೆ. ಆದರೆ ಒಂದು ಮಾತ್ರ ನಾವು ಮರೆಯಬಾರದು, ನಮ್ಮ ಜೀವಿತದ ದೋಣಿಯಲ್ಲಿ, ನಮ್ಮ ಕುಟುಂಬದ ದೋಣಿಯಲ್ಲಿ ಶ್ರೀ ಯೇಸು ಸ್ವಾಮಿ ಇರಬೇಕು. ಒಂದು ಹಾಡಿದೆ, ನನ್ಬಾಳ ದೋಣಿಯಲ್ಲಿ ಶ್ರೀ ಯೇಸು ಇರುವಾಗ ಭಯವೇ ಇಲ್ಲ, ನನಗೆ ಭಯವೂ ಇಲ್ಲ ಎಂಬುದಾಗಿ. ನನ್ನ ಬಾಳ ದೋಣಿಯಲ್ಲಿ, ನನ್ನ ಬದುಕು, ನನ್ನ ಜೀವನ ಎಂಬ ಈ ದೋಣಿಯಲ್ಲಿ ಶ್ರೀ ಯೇಸು ಇರುವಾಗ ನನಗೆ ಭಯವೂ ಇಲ್ಲ ಎಂಬುದಾಗಿ ಹೇಳುತ್ತಾ ಇದೆ. ದೇವಜನವೇ, ಒಂದು ವಾಕ್ಯವನ್ನು ನಾವು ಓದಿಕೊಂಡು ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 48ನೇ ವಾಕ್ಯವನ್ನು ಓದೋಣ. ಮಾರ್ಕ 6:48. ಎದುರು ಗಾಳಿ ಬೀಸುತ್ತಿದ್ದರಿಂದ ಶಿಷ್ಯರು ಹುಟ್ಟು ಹಾಕಿ ಹಾಕಿ ಒದ್ದಾಡುವುದನ್ನು ಆತನು ಕಂಡು. ಆಮೆನ್, ಹಲ್ಲೆಲೂಯ. ದೇವರಿಗೆ ಸ್ತೋತ್ರ. ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಕರ್ತನೇ ಯೇಸುವೇ, ನಿನ್ನ ಪಾದ ಸನ್ನಿಧಿಗೆ ನಾವು ಬಂದಿದ್ದೇವೆ. ಇಗೋ, 2000 ವರ್ಷಗಳ ಹಿಂದೆ ನಿಮ್ಮ ಪ್ರಿಯ ಶಿಷ್ಯರು ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಎದುರು ಗಾಳಿ ಬೀಸುತ್ತಿದ್ದರಿಂದ ಶಿಷ್ಯರು ಹುಟ್ಟು ಹಾಕಿ ಹಾಕಿ ಒದ್ದಾಡುವುದನ್ನು ನೀವು ಕಂಡಿರಿ ಎಂದು ಹೇಳುತ್ತಾ ಇದೆ. ಇವತ್ತು ನಮ್ಮ ಜೀವಿತ ಯಾತ್ರೆಯಲ್ಲಿ ನಾವು ಕೂಡ ಇದೇ ರೀತಿಯಲ್ಲಿ ಹುಟ್ಟು ಹಾಕಿ ಹಾಕಿ ಒದ್ದಾಡುತ್ತಾ ಇದ್ದೇವೆ. ನೀವು ಏನು ನಮ್ಮೊಟ್ಟಿಗೆ ಮಾತನಾಡಬೇಕೆಂದಿದ್ದೀರೋ ನಮ್ಮೊಟ್ಟಿಗೆ ಮಾತನಾಡ್ರಿ. ಮಾತನಾಡುವಂಥದ್ದು ಮನುಷ್ಯರಲ್ಲ, ನಿಮ್ಮ ಸ್ವರವಾಗಿರಲಿ. ಕೇಳುವ ಹೃದಯಗಳು ದೊಡ್ಡ ಅದ್ಭುತಗಳನ್ನು ಕಾಣಲಿ, ದೊಡ್ಡ ಬಿಡುಗಡೆಗಳನ್ನು ಕಾಣಲಿ, ಆಶೀರ್ವಾದಗಳನ್ನು ಹೊಂದಿಕೊಂಡು ಈ ವಾಕ್ಯದ ರಹಸ್ಯಗಳನ್ನು ಅರಿತುಕೊಂಡು ದೇವರೇ ನಿನ್ನ ಆತ್ಮನ ಶಕ್ತಿಯನ್ನು ಹೊಂದಿಕೊಳ್ಳಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ನೀವು ನಮ್ಮೊಟ್ಟಿಗೆ ಮಾತನಾಡುತ್ತೀರಿ ಎಂದು ನಂಬುತ್ತಾ ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಪರಮ ತಂದೆಯೇ, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ಇಲ್ಲಿ ಗಮನಿಸುವುದಾದರೆ ಎದುರು ಗಾಳಿ ಬೀಸುತ್ತಿದ್ದರಿಂದ, ನೋಡಿ, ಅನೇಕ ಸಂದರ್ಭಗಳಲ್ಲಿ ನಮ್ಮ ಯಾತ್ರೆಯು, ನಮ್ಮ ಪ್ರಯಾಣವು ಆಪೋಸಿಟ್ ಡೈರೆಕ್ಷನ್ಸ್ ಇದ್ದೇ ಇರುತ್ತದೆ. ನೀವು ಪ್ರಯಾಣ ಮಾಡುವಾಗ ನನಗೆ ಒನ್ ವೇನೇ ಇರಬೇಕು, ನನಗೆ ಎದುರಾಗಿ ಯಾರೂ ಬರಬಾರ್ದು ಅನ್ನೋಕ್ಕೆ ಆಗಲ್ಲ. ನನಗೆ ಕಷ್ಟ ಬರಬಾರ್ದು, ರೋಗ ಬರಬಾರ್ದು, ನನಗೆ ಸಮಸ್ಯೆ ಆಗಬಾರ್ದು, ಶತ್ರುಗಳಿರಬಾರ್ದು, ಖಂಡಿತ ಅದು ಸಾಧ್ಯನೇ ಇಲ್ಲ. ಯಾಕೆಂದರೆ ಲೋಕದ ನಿಯಮ ಹೇಗಿದೆ ಅಂದರೆ, ನೀತಿವಂತಿಕೆಯಲ್ಲಿ ನಡೆಯುವಾಗ ಅನೀತಿಯು, ದೈವಿಕವಾಗಿ ನಡೆಯುವಾಗ ದುಷ್ಟನು, ಒಳ್ಳೆಯದನ್ನು ಮಾಡುವಾಗ ಕೆಟ್ಟತನವು ನಮಗೆ ವಿರೋಧವಾಗಿ ಬಂದೇ ಬರುತ್ತದೆ. ಅಂತಹ ಸಂದರ್ಭದಲ್ಲಿ ನಾವು ಹೇಗೆ ಸ್ಪಂದಿಸುತ್ತೇವೆ ಅದು ಬಹಳ ಮುಖ್ಯವಾದಂಥ ಕಾರ್ಯ. ಇಲ್ಲಿ ನೋಡಿ, ಒಂದು ವಿಷಯವನ್ನು ಗಮನಿಸಬೇಕು. ಆ ಒಂದು ದೋಣಿಯಲ್ಲಿ ಪ್ರಯಾಣ ಮಾಡುವಂಥವರು ಹೊಸದಾಗಿ ಏನೋ ಅವರು ಪ್ರಯಾಣ ಮಾಡ್ತಾ ಇಲ್ಲ, ಅವರು ಯಾವಾಗಲೂ ಪ್ರಯಾಣಿಸುವವರೇ. ಹಾಗಾದರೆ ಅವರಿಗೆ ಸಮುದ್ರದ ಕುರಿತು, ಅಲ್ಲಿನ ವಾತಾವರಣದ ಕುರಿತು ಗೊತ್ತಿದೆ. ನಮಗೂ ಕೂಡ ಅನೇಕ ಸಾರಿ ನಾವೇನು ಮಾಡ್ತೇವೆ, ನನಗೆ ಗೊತ್ತು ಅಂತೇವಲ್ವಾ. ನಮಗೆ ಗೊತ್ತು ಹೇಗೆ ನನ್ನ ಫ್ಯಾಮಿಲಿ ಮೇಂಟೈನ್ ಮಾಡಬೇಕು, ಹೇಗೆ ನಾನು ಕೆಲಸ ಮಾಡಬೇಕು, ಹೇಗೆ ನಾನು ಜಾಬ್ ಸಂಪಾದನೆ ಮಾಡಬೇಕು ಅಲ್ವಾ.
ವಿದ್ಯಾರ್ಥಿಗಳು ಓದುವಾಗ ಕೇಳಿದ್ರೆ, ಏನಪ್ಪ ಓದ್ತಾ ಇದೆಯಾ, ಚೆನ್ನಾಗಿ ಓದ್ತಾ ಇದೆಯಲ್ವಾ, ಮತ್ತು ಹೆಂಗೆ ಕೆಲಸ ಅಂದರೆ, ಓ ಎಲ್ಲರ ಥರ ಅಲ್ಲ, ನಾನು ಕೆಲಸ ಓದು ಮುಗಿಸಿದ ತಕ್ಷಣ ನನಗೆ ಜಾಬ್ ಸಿಗಂಗೆ ನನಗೆ ಗೊತ್ತು ನನಗೆ ಅಂತ ಹೇಳ್ತಾರೆ ಅಲ್ವಾ. ಇನ್ನು ಕೆಲವರು ಏನು ಹೇಳ್ತಾರೆ, ನಮ್ಮ ಮಕ್ಕಳಿಗೆ ನಾನು ಹೇಗೆ ಮದುವೆ ಮಾಡಬೇಕು ನನಗೆ ಗೊತ್ತು, ನಾನು ಹೇಗೆ ಮನೆ ಕಟ್ಟಬೇಕು ಗೊತ್ತು, ಹೇಗೆ ನಾನು ಕೊಳ್ಳಬೇಕು ಗೊತ್ತು. ಆದರೆ ಕೆಲವು ದಿನಗಳಾದ ಮೇಲೆ ಹೇಳ್ತಾರೆ, ಅಯ್ಯೋ ನಾವು ಪ್ರಯತ್ನ ಮಾಡಿದ್ವಿ, ಏನು ಪ್ರಯತ್ನ ಮಾಡಿದ್ರೂ ಕೂಡ ಆಗ್ತಾನೇ ಇಲ್ಲ. ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಹುಡುಗ ನೋಡ್ತಾ ಇದ್ದೀವಿ, ಹುಡುಗಿ ನೋಡ್ತಾ ಇದ್ದೀವಿ, ಕೆಲಸ ನೋಡ್ತಾ ಇದ್ದೀವಿ, ಕೊಳ್ಳಕ್ಕೆ ನೋಡ್ತಾ ಇದ್ದೀವಿ, ಮಾರಕ್ಕೆ ನೋಡ್ತಾ ಇದ್ದೀವಿ, ಅದೇನು ನಾನು ಕೈ ಹಾಕಿದ್ದು ಯಾವುದೂ ಕೂಡ ಆಗೋದೇ ಇಲ್ಲ. ಕಾರಣ ಏನು ಗೊತ್ತಾ? ಎದುರುಗಾಳಿ ಬೀಸ್ತಾ ಇದೆ. ಯಾವಾಗ ಎದುರುಗಾಳಿ ಬೀಸ್ತಾ ಇರುತ್ತದೋ ಮುಂದಕ್ಕೆ ಹೋಗೋಕ್ಕೆ ಆಗಲ್ಲ. ಅದಕ್ಕೆ ಸಾಧಾರಣ ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ, 6ಕ್ಕೆ ಏರಲಿಲ್ಲ 3ಕ್ಕೆ ಇಳಿಯಲಿಲ್ಲ. ಏನದರ ಅರ್ಥ? 6 ಅನ್ನುವುದು ಅಧಿಕ, 3 ಅನ್ನುವುದು ಸ್ಥಿರ. ಅಂದರೆ 2ರ ಮಧ್ಯೆ ಇದ್ದೀವಿ, ನಾವು ಏನು ಮಾಡೋಕ್ಕೆ ಆಗ್ತಾ ಇಲ್ಲ, ಮೇಲಕ್ಕೂ ಹೋಗ್ತಾ ಇಲ್ಲ, ಕೆಳಕ್ಕೂ ಹೋಗ್ತಾ ಇಲ್ಲ, ಇದ್ದ ಹಾಗೆ ನಮ್ಮ ಸ್ಥಿತಿ ಇದೆ. ನೋಡಿ, ಎದುರು ಗಾಳಿ ಬೀಸುವಾಗ ನಾವು ಮುಂದಕ್ಕೆ ಹೋಗಬೇಕಾದ್ರೆ ಏನು ಮಾಡಬೇಕು? ಹಡಗಿನಲ್ಲಿ ಸಾಧಾರಣವಾಗಿ ಏನು ಮಾಡ್ತಾರೆ, ಮುಂದಕ್ಕೆ ಹೋಗ್ಬೇಕಾದ್ರೆ ಆ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಮೋಟ್ರ್ ಇಟ್ಟು ಮಿಷಿನ್ ಇಟ್ಟು ಓಡಿಸೋದಲ್ಲ, ಆಗ ಕೈಯಲ್ಲೇ ಅವ್ರೇನು ಮಾಡಬೇಕಾಯಿತು, ಹುಟ್ಟು ಹಾಕಬೇಕು. ಅದನ್ನೇನಂತಾರೆ, ಆ ಒಂದು ಇದು ಕೈಯಲ್ಲಿ ಇರುತ್ತದೆ, ಒಂದು ಮರದ ಒಂದು ಕಟ್ಟಿಗೆ ಇರುತ್ತದೆ, ನೀರನ್ನು ಹಾಕಿ ಹಿಂದಕ್ಕೆ ಈ ಥರ ತಳ್ಳುವಾಗ ಹಡಗು ಮುಂದಕ್ಕೆ ಹೋಗ್ತದೆ. ಇಲ್ಲಿ ಹಡಗಿನಲ್ಲಿರುವಂಥವರು ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಹಡಗಿನಲ್ಲಿ ಸ್ವಲ್ಪ ಜನ ಇದ್ದೀವಿ ಅಂತ ಹೇಳಿದರೆ, ಒಬ್ಬರು ಮಾತ್ರ ಅದನ್ನು ತಳ್ಳಿದರೆ ಮುಂದಕ್ಕೆ ಹೋಗಲ್ಲ, ಎಲ್ಲರೂ ಏನು ಮಾಡಬೇಕು, ತಳ್ಳಬೇಕು. ಕುಟುಂಬದಲ್ಲಿ ಕೂಡ ಅದೇ ರೀತಿಯಲ್ಲಿ ಒಬ್ಬರು ಕಷ್ಟಪಟ್ಟರೆ ಆಗಲ್ಲ, ಒಬ್ಬರ ಪ್ರಯತ್ನ ಆಗಲ್ಲ. ಯಾಕೆಂದರೆ ಮಕ್ಕಳಾಗಲಿ, ಮನೆಯಾಗಲಿ, ಯಜಮಾನರಾಗಲಿ, ಹೆಂಡತಿಯಾಗಲಿ ಎಲ್ಲರೂ ಸೇರಿ ಒಮ್ಮನಸ್ಸಿನಿಂದ ತೀರ್ಮಾನ ಮಾಡಿ ಮಾತಾಡಿಕೊಂಡು ಒಂದೇ ಮನಸ್ಸಿನಿಂದ ಮುಂದಕ್ಕೆ ಹೋಗೋಣ ಅಂದರೆ ಹಡಗು ಮುಂದಕ್ಕೆ ಹೋಗ್ತದೆ. ಹೌದಾ ಇಲ್ವಾ? ಈ ಕಡೆ ಆ ಕಡೆ ಏನು ಮಾಡ್ತದೆ, ಹುಟ್ಟು ಹಾಕಬೇಕು. ಅಂದರೆ ಏನೇ ಬರಲಿ, ಊರಿನವರು ಮಾತಾಡಲಿ, ಸಭೆಯವರು ಮಾತನಾಡಲಿ, ನಮ್ಮ ಸ್ನೇಹಿತರು ಮಾತನಾಡಲಿ, ಮೊದಲು ನಮಗೆ ಒಮ್ಮತ ಬೇಕಾಗಿರುವುದು ನಮ್ಮ ಬೋಟಲ್ಲಿ, ನಮ್ಮ ಹಡಗಿನಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಗುಂಪಿನಲ್ಲಿ ಏನಾಗಬೇಕು, ಒಮ್ಮತ ಇರಬೇಕು. ಒಂದು ಸೇವೆ, ಒಂದು ಸಭೆ, ಒಂದು ವೇಳೆ ನಾವಿದ್ದೀವಿ ಪಾಸ್ಟ್ರೆ, ನಾವೆಲ್ಲರೂ ಸೇರಿ ಮಾಡೋಣ ಅಂದರೆ ಅದು ಸುಲಭ ಆಗುತ್ತೆ. ಒಬ್ಬರೇ ಮಾಡೋಕ್ಕೆ ಹೋದರೆ ತುಂಬ ಕಷ್ಟ ಆಗುತ್ತೆ. ಕುಟುಂಬದಲ್ಲಿ ಕೂಡ ಅದೇನು ಹೇಳ್ತಾರಲ್ಲ, ಎತ್ತು ಏರಿಗೆ ಎಳೆದ್ರೆ ಕೋಣ ನೀರಿಗೆ ಎಳೀತು ಅಂದ ಹಾಗೆ, ಒಬ್ಬರು ಈ ಕಡೆ ಎಳೆದು ಇನ್ನೊಬ್ಬರು ಆ ಕಡೆ ಎಳೆದ್ರೆ ಖಂಡಿತ ನೇಗಿಲು ಉಳಕ್ಕೆ ಆಗಲ್ಲ, ಬಂಡಿ ಮುಂದಕ್ಕೆ ಸಾಗಕ್ಕೆ ಆಗಲ್ಲ. ಯಾಕೆಂದರೆ ಅದು ಬಹಳ ಮುಖ್ಯವಾದಂಥ ಕಾರ್ಯ, ಒಮ್ಮನಸ್ಸು ಎಂಬುದು. ಈಗ ಶಿಷ್ಯರು ಏನು ಮಾಡ್ತಾ ಇದ್ದಾರೆ, ಇವರು ಏನು ಮಾಡ್ತಾರೆ, ಹುಟ್ಟು ಹಾಕ್ತಾ ಇದ್ದಾರೆ, ಆದರೆ ಮುಂದಕ್ಕೆ ಹೋಗ್ತಾ ಇಲ್ಲ. ಕೆಲವು ಸಾರಿ ಕುಟುಂಬ ಎಲ್ಲ ಪ್ರಯತ್ನ ಮಾಡಿದರೂ ಕೂಡ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಏನೋ ನಮ್ಮನ್ನು ಹಿಡಿದು ಹಿಂದಕ್ಕೆ ಎಳೆಯುವ ಹಾಗೆಯೂ, ಏನೋ ನಮ್ಮನ್ನು ಮುಂದೆಯಿಂದ ತಳ್ಳುವ ಹಾಗೆಯೂ ನಮಗೆ ಅನಿಸ್ತಾ ಇರ್ತದೆ. ಏನೂ ಸಾಧನೆ ಮಾಡಲಿಕ್ಕಾಗಲಿಲ್ಲ, ಏನು ಪ್ರಯಾಸ ಪಟ್ಟರೂ ಕೈಗೆ ಸೇರಲಿಲ್ಲ. ಕಾರಣ ಏನು ಗೊತ್ತಾ? ನಿಮಗೆ ಎದುರಾಗಿ ಗಾಳಿ ಬೀಸ್ತಾ ಇದೆ, ನಿಮ್ಮ ಎದುರಾಗಿ ವಿರೋಧವು ಬೀಸ್ತಾ ಇದೆ, ದುಷ್ಟನ ಕಾರ್ಯಗಳು ಬೀಸ್ತಾ ಇದೆ. ಎಲ್ಲರಿಗೂ ಒಂದೇ, ಸಮುದ್ರದ ಅಲೆಗಳು ಎಲ್ಲರಿಗೂ ಒಂದೇ ಅಲ್ವಾ? ಸಂಸಾರ ಕೂಡ ಎಲ್ಲರಿಗೂ ಒಂದೇನೆ. ಆದರೆ ಕೆಲವರು ಸಕ್ಸಸ್ ಆಗೋದೇನು, ಕೆಲವರು ಫೇಲ್ಯೂರ್ ಆಗೋದೇನು? ಎದುರು ಗಾಳಿ ಬೀಸುವಾಗ, ಹೌದು ನೀವು ಹೇಳ್ಬೋದು, ಪಾಸ್ಟ್ರೇ ನಮಗೆ ಎದುರು ಗಾಳಿ ಬೀಸ್ತಾ ಇದೆ, ನಾವು ಕುಟುಂಬವಾಗಿ ಇದ್ದೀರಾ? ಒಟ್ಟಾಗಿ ಪ್ರಾರ್ಥಿಸುತ್ತಿದ್ದೀರಾ? ಒಟ್ಟಾಗಿ ಪ್ರತಿನಿತ್ಯ ವಾಕ್ಯ ಧ್ಯಾನ ಮಾಡ್ತಾ ಇದ್ದೀರಾ? ಒಮ್ಮನಸ್ಸಿನಿಂದಿದ್ದೀರಾ? ಆಗ ನೋಡ್ರಿ, ನೀವು ಮುಟ್ಟು ಹಾಕಿದರೆ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆ. ಕೆಲವು ಸಂದರ್ಭಗಳಲ್ಲಿ ಮಾತ್ರ ನಿಮ್ಮ ಪ್ರಯತ್ನ ಒಟ್ಟಾಗಿ ಮಾಡಿನೂ ಫಲಿಸುವುದಿಲ್ಲ. ಅದು ಹೋರಾಟ, ಅದು ಶೋಧನೆ, ಅದು ನಾನು ಒಪ್ಪಿಕೊಳ್ಳುತ್ತೇನೆ. ಈಗ ದಯಮಾಡಿ ಗಮನಿಸಿರಿ, ನಮ್ಮ ಜೀವಿತಗಳು ಸರಿಯಾಗಬೇಕಾದರೆ ತಾರತಮ್ಯ ಇದ್ದೇ ಇರುತ್ತದೆ, ಭಿನ್ನಾಭಿಪ್ರಾಯಗಳಿರುತ್ತದೆ, ಅಭಿಪ್ರಾಯ ಭೇದಗಳು ಇದ್ದೇ ಇರುತ್ತವೆ.
ಆದರೆ ಆ ಅಭಿಪ್ರಾಯ ಭೇದಗಳ ಮಧ್ಯದಲ್ಲಿ ಒಮ್ಮತವನ್ನು ಮೂಡಿಸುವುದೇ ಕ್ರೈಸ್ತರಲ್ಲಿ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ ಮತ್ತು ವೈಯಕ್ತಿಕ ಬೈಬಲ್ ವಾಕ್ಯ ಧ್ಯಾನ, ಸಭೆಯಲ್ಲಿ ಪಾಲುಗಾರಿಕೆ, ಸೇವೆಯಲ್ಲಿ ಪಾಲುಗಾರಿಕೆ ನಿಮ್ಮನ್ನೇನು ಮಾಡುತ್ತೆ ಗೊತ್ತಾ? ಉತ್ತೇಜಿಸ್ತದೆ. ವಾಕ್ಯ ಬಂದು ಆಲಯಕ್ಕೆ ಬಂದು ಇಲ್ಲವೇ ಪ್ರಾರ್ಥನೆಗಳಿಗೋಗಿ ನೀವು ಕೇಳುವಾಗ ದೇವರ ವಾಕ್ಯ ನಿಮ್ಮೊಟ್ಟಿಗೆ ಮಾತಾಡುತ್ತೆ. ನಾವು ಹಿಂಗಿರಬಾರ್ದು, ನಾವು ಹಿಂಗಿರಬೇಕು ಅಂತ ನಮ್ಮನ್ನು ಧೈರ್ಯಪಡಿಸುತ್ತೆ. ನಾವೆಲ್ಲ ಹಾಗೆ ಧೈರ್ಯ ಹೊಂದಿದವರೇ. ನಮಗೂ ವಿರೋಧಗಳಿದ್ದಾವೆ, ಹೋರಾಟಗಳಿದ್ದಾವೆ, ಎಲ್ಲ ಭಿನ್ನಾಭಿಪ್ರಾಯಗಳಿದ್ದಾವೆ, ಅಭಿಪ್ರಾಯ ಭೇದಗಳಿದ್ದಾವೆ. ಆದರೆ ನಾವು ಮುಂದಕ್ಕೆ ಸಾಗುವುದಕ್ಕೆ ಕಾರಣ ಏನು ಗೊತ್ತಾ? ಆ ದೈವಿಕ ಶಕ್ತಿ. ಹಲ್ಲೆಲೂಯಾ. ಯಾವ ಶಕ್ತಿ? ಆ ದೈವಿಕ ಶಕ್ತಿ ಮುಂದಕ್ಕೆ ಸಾಗಿ. ಈಗ ಒಂದು ಗಮನಿಸಿರಿ, ಹುಟ್ಟು ಹಾಕಿ ಏನು ಮಾಡ್ತಾ ಇದ್ದಾರೆ? ಅವರು ಒದ್ದಾಡ್ತಾ ಇದ್ದಾರೆ. ಇವತ್ತು ಅನೇಕರು ನಿಮ್ಮಲ್ಲಿ ಒದ್ದಾಡ್ತಾ ಇದ್ದೀರ. ಯಾವುದರಲ್ಲಿ? ಸಂಬಂಧಗಳ ಬಿರುಕುಗಳಲ್ಲಿ ಒದ್ದಾಡ್ತಾ ಇದ್ದೀರ, ಸಾಲಗಳ ನಿಮಿತ್ತವಾಗಿ ಒದ್ದಾಡ್ತಾ ಇದ್ದೀರ, ಮಕ್ಕಳ ಜೀವಿತ ಇನ್ನೂ ಸೆಟ್ಲ್ ಆಗಿಲ್ಲ ಅಂತ ಒದ್ದಾಡ್ತಾ ಇದ್ದೀರ. ನಮ್ಮ ಸೇವೆ ಸಭೆ ಉನ್ನತಿಗೆ ಬರಲಿಲ್ಲ ಅಂತ ಒದ್ದಾಡ್ತಾ ಇದ್ದೀವಿ ಅಲ್ವಾ? ನಮ್ಮ ವ್ಯಾಪಾರಗಳು ನಾವು ಅಂದುಕೊಂಡ ಹಾಗೆ ನಮಗೆ ಲಾಭ ಬರಲಿಲ್ಲ ಅಂತ ಒದ್ದಾಡ್ತಾ ಇದ್ದೇವೆ. ನಮ್ಮ ಕುಟುಂಬದಲ್ಲಿ ವ್ಯಕ್ತಿಗಳು ಸರಿ ಆಗಲಿಲ್ಲ ಎಂದು ಒದ್ದಾಡ್ತಾ ಇದ್ದೀವಿ. ಈಗ ಇಲ್ಲಿ ಗಮನಿಸಿ ಒಂದು ನಿಮಿಷ. ನಾವು ಒದ್ದಾಡಿ ಸಾಕಾಗಿ ಹೋಗ್ತದೆ. ನೀರಿನಲ್ಲಿ ಬಿದ್ದವರು ಸ್ವಲ್ಪ ಕಾಲ ಏನು ಮಾಡ್ತಾರೆ? ಆಚೆ ಬರಲಿಕ್ಕೆ ಒದ್ದಾಡ್ತಾರೆ, ಕೈ ಕಾಲು ಆಡಿಸ್ತಾರೆ. ಈಜು ಬರಲ್ಲ. ಕೊನೆಗೆ ಏನು ಮಾಡ್ತಾರೆ? ಕೈಗಳು ಸೋತು ಹೋಗ್ತವೆ, ಕಾಲುಗಳು ಸೋತು ಹೋಗ್ತವೆ, ಅವರು ಮುಳುಗಿ ಹೋಗ್ತಾರೆ. ಯಾಕೆಂದರೆ ಕೈ ಎತ್ತಕ್ಕೂ ಆಗಲ್ಲ, ಕಾಲು ಎತ್ತಕ್ಕೂ ಆಗಲ್ಲ. ಆವಾಗ ಅವರು ಮುಳುಗಿ ಹೋಗ್ತಾರೆ. ನಾವು ಒದ್ದಾಡುವ ಸಂದರ್ಭದಲ್ಲಿ ಒಂದು ವಿಷಯವನ್ನು ಗಮನಿಸಿರಿ. ಅಲ್ಲಿ ಗಮನಿಸಿರಿ, ವಾಕ್ಯವನ್ನು ಓದೋಣ. ಎದುರು ಗಾಳಿ ಬೀಸುತ್ತಿದ್ದರಿಂದ ಶಿಷ್ಯರು ಹುಟ್ಟು ಹಾಕಿ ಒದ್ದಾಡುವುದನ್ನು ಆತನು ಕಂಡು. ಹಲ್ಲೆಲೂಯಾ. ಎಲ್ಲಿದ್ದಾನೆ ಯೇಸು ಸ್ವಾಮಿ? ದೋಣಿಯಲ್ಲಿದ್ದಾರಾ? ಎಲ್ಲಿದ್ದಾರೆ ನೋಡಿ. ಅಲ್ಲಿ ಗಮನಿಸಿರಿ, ವಾಕ್ಯವನ್ನು ನೋಡುವಾಗ ಮುಂದೆ ನೋಡ್ರಿ, ಹೆಚ್ಚು ಕಡಿಮೆ ರಾತ್ರಿಯ 4ನೇ ಜಾವ. ಹೆಚ್ಚು ಕಡಿಮೆ ರಾತ್ರಿಯ 4ನೇ ಜಾವ. ನೋಡಿ, ಕೆಲವು ಜಾವಗಳಿದೆ. ಸಂಜೆ, ಓಕೆ, ಮುಸ್ಸಂಜೆ ಅಂತ ನಾವೇನು ಹೇಳ್ತೀವಿ. ಇನ್ನೂ ಕತ್ಲು ಕವಿತಾ ಇರುತ್ತೆ, ಸೂರ್ಯನಿರಲ್ಲ, ಬಟ್ ಅದು ಸಂಜೆನೆ. ಬಟ್ ಆಮೇಲೆ ಇನ್ನು ಸ್ವಲ್ಪ ಹೊತ್ತು ಹೋದ ಮೇಲೆ ಊಟದ ಸಮಯ, ಅದೊಂದು ಕಾಲ. ಅದಾದ ಮೇಲೆ ಇನ್ನೊಂದು 11 ಗಂಟೆಗೆ, ಇನ್ನೊಂದು ಮಧ್ಯರಾತ್ರಿ, ಆಮೇಲೆ ಬೆಳಗಾಗುವ ಜಾವ, ಅದಾದ್ಮೇಲೆ ಬೆಳಗಾಗುವ ಜಾವ. ಇಲ್ಲಿ ಹೇಳುತ್ತಾ ಇದೆ ಹೆಚ್ಚು ಕಡಿಮೆ ರಾತ್ರಿ 4ನೇ ಜಾವ, ಹೆಚ್ಚು ಕಡಿಮೆ ಮಧ್ಯರಾತ್ರಿ ಅಂತ ತಿಳ್ಕೊಳ್ಳೋಣ. ಯೇಸು ಸ್ವಾಮಿ ಅವ್ರ ಜೊತೆ ಬರಲಿಲ್ಲ, ಆದರೆ ಯೇಸು ಸ್ವಾಮಿ ಆ ಬೆಟ್ಟದಲ್ಲೇ ಅಲ್ಲೇ ಇದ್ದಾರೆ. ಆದರೆ ಇವರ ಹಡಗು ಹೋಗ್ತಾ ಇದೆ. ನೀವು ವಾಕ್ಯವನ್ನು ಹಿಂತಿರುಗಿ ಓದಿದರೆ ನಿಮ್ಗೆ ಗೊತ್ತಾಗುತ್ತದೆ. ಇವರು ಮಾತ್ರ ಹೋಗಿದ್ದಾರೆ, ಯೇಸು ಸ್ವಾಮಿ ಅಲ್ಲೇ ಇದ್ದಾರೆ. ಆದರೆ ಇವರೇನು ಮಾಡ್ತಾ ಇದ್ದಾರೆ? ರಾತ್ರಿ ಆದಾಗ ಬಿಟ್ಟರು ಪ್ರಯಾಣ, ಬಟ್ ಗಾಳಿಯ ನಿಮಿತ್ತ ಮುಂದಕ್ಕೆ ಹೋಗ್ತಾ ಇಲ್ಲ. ಕೆಲವರು ಮನೆಗಳನ್ನು ನೋಡ್ರಿ, ಕೆಲವರು ಜೀವಿತಗಳನ್ನು ನೋಡ್ರಿ. ಪಾಪ ಅವರು ಕೆಲಸ ಮಾಡ್ತಾ ಇಲ್ಲ ಅಂತಲ್ಲ, ಬೆಳಗ್ಗೆನೇ ಎದ್ದೇಳ್ತಾರೆ, ರಾತ್ರಿ ಲೇಟಾಗಿ ಮಲಗುತ್ತಾರೆ. ಎಷ್ಟೋ ಜನರು ದುಡಿತಾನೇ ಇರ್ತಾರೆ, ಬಿಸಿಲಲ್ಲಿ ದುಡಿತಾರೆ, ಮಳೆಯಲ್ಲಿ ದುಡಿತಾರೆ. ಆದರೆ ನೋಡಿದ್ರೆ ಅವ್ರ ಹತ್ರ ಏನು ಕಾರಣ ಏನು ಗೊತ್ತಾ? ಅವರಿಗೆ ವಿರೋಧವಾಗಿ ಒಂದು ಶಕ್ತಿ ಕೆಲಸ ಮಾಡ್ತಾ ಇರ್ತದೆ. ಅವರು ಮುಂದಕ್ಕೆ ಹೋಗದ ಹಾಗೆ, ಆಶೀರ್ವಾದ ಹೊಂದದ ಹಾಗೆ, ಬಿಡುಗಡೆ ಹೊಂದದ ಹಾಗೆ, ಸೌಖ್ಯ ಹೊಂದದ ಹಾಗೆ ಒಂದು ಎದುರು ಗಾಳಿ ಬೀಸುತ್ತಾ ಇರುತ್ತದೆ. ನಾವು ಒದ್ದಾಡ್ತಾನೇ ಇರುತ್ತೇವೆ. ಆದರೆ ಒಂದು ಗಮನಿಸಿರಿ, ನಮ್ಮನ್ನು ದೇವರು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರೇನು ಮಾಡ್ತಾ ಇದ್ದಾರೆ? ನಮ್ಮನ್ನು ನೋಡ್ತಾ ಇದ್ದಾರೆ. ಈಗ ನೋಡುತ್ತಿರುವಂಥ ದೇವರು ನಮಗೆ ಬಿಡುಗಡೆಯನ್ನು ಕೊಡಬೇಕು. ಹಲ್ಲೆಲೂಯಾ. ನಮಗೆ ಏನು ಮಾಡಬೇಕು? ದೇವರು ಬಿಡುಗಡೆಯನ್ನು ಕೊಡಬೇಕು. ಈಗ ಯೇಸು ಸ್ವಾಮಿ ಇಲ್ಲಿ ಗಮನಿಸಿರಿ, ಆತನು ಕಂಡು ಆತನು ಸುಮ್ಮನೆ ಇರಲಿಲ್ಲ. ಆತನೇನು ಮಾಡ್ತಾ ಇದ್ದಾನೆ? ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದು. ಆಮೆನ್, ಹಲ್ಲೆಲೂಯಾ. ನೋಡಿ, ದೇವರು ನಮ್ಮನ್ನು ನಾವು ಒದ್ದಾಡುವುದನ್ನು ನೋಡುವ ದೇವರು ಮಾತ್ರ ಅಲ್ಲ. ನೋಡಿ, ದೇವರು ವಾಕ್ಯ ಹೇಳುತ್ತದೆ,
ನಿನ್ನ ಬಲಗಡೆಯಲ್ಲಿ ನೆರಳಿನೋಪಾದಿಯಲ್ಲಿ ನಿಂತಿರುವಾತನು ಆತನೇ. ಆಮೆನ್. ನಮ್ಮ ಕೆಲವು ಸಾರಿ ನಮ್ಮ ನೆರಳು ನಮ್ಮನ್ನು ಬಿಟ್ಟು ಹೋಗ್ಬೋದು, ಆದರೆ ದೇವರು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಓ, ನಿನ್ನ ಪಕ್ಕದಲ್ಲಿ ನಿನ್ನ ಬಲಗಡೆಯಲ್ಲಿ ನಿಂತಿರುವಾತನು ನಾನೇ. ದೇವರು ಹೇಳ್ತಾನೆ, ಯುಗದ ಸಮಾಪ್ತಿಯವರೆಗೂ ನಾನೇ ನಿಮ್ಮ ಸಂಗಡ ಇದ್ದೇನೆ. ದೇವರು ನಮ್ಮನ್ನು ಕೈ ಬಿಡ್ತಾರಾ? ನಾವೇ ಅಂದುಕೊಳ್ಳುತ್ತೇವೆ ದೇವರು ನನ್ನನ್ನು ಕೈ ಬಿಟ್ಬಿಟ್ಟಿದ್ದಾರೆ, ನನ್ನ ಜೊತೆಯಲ್ಲಿಲ್ಲ ಅಂತ ಅಂದುಕೊಳ್ಳುತ್ತೇವೆ. ನಮಗೆ ಯಾಕೆ ಗೊತ್ತಾ? ಯಾಕೆ ದೇವ್ರು ಇರೋದು ಗೊತ್ತಾಗಲ್ಲ, ದೇವ್ರು ಮಾತಾಡೋದು ಗೊತ್ತಾಗಲ್ಲ. ಯಾಕೆಂದರೆ ನಾವೇ ತುಂಬ ಚಿಂತೆ ಮಾಡ್ತಾ ಇರ್ತೀವಿ, ನಾವೇ ಪ್ಲ್ಯಾನ್ ಮಾಡ್ತಾ ಇರ್ತೀವಿ, ನಾವೇ ಭಯದಲ್ಲಿರ್ತೀವಿ, ನಾವೇ ನಮ್ಮ ಜ್ಞಾನವನ್ನು ಆಧಾರ ಮಾಡಿಕೊಂಡಿರ್ತೇವೆ. ಜ್ಞಾನೋಕ್ತಿ 3:5 ಹೇಳುತ್ತದೆ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಕರ್ತನ ಮೇಲೆ ಭರವಸೆ ಇಡು, ಆಗ ಆತನೇ ನಿನ್ನ ಎಲ್ಲ ಮಾರ್ಗಗಳನ್ನು ಸರಾಗ ಮಾಡುವನು. ಕೆಲವು ಸಾರಿ ನಾವು ದೇವರನ್ನ ಕೂಗಿ ಕರೆಯುವುದಿಲ್ಲ, ದೇವರನ್ನ ಬೇಡುವುದಿಲ್ಲ, ದೇವರು ಗಮನಿಸುತ್ತಾ ಇರುತ್ತಾರೆ. ನಾವೊಂದು ಮಾತು, ಸ್ವಾಮಿ ನಾನು ಎಷ್ಟೋ ಪ್ರಯತ್ನ ಮಾಡಿದ್ದೇನೆ ಆದರೆ ಫಲಿತ ಇಲ್ಲ. ಆದರೆ ನಾವೇನು ಮಾಡ್ತೀವಿ ಅಂದರೆ ತಪ್ಪು ಮಾಡ್ತೇವೆ, ಅವಿಧೇಯತ್ವ ತೋರಿಸುತ್ತೇವೆ, ಅಪನಂಬಿಕೆ ತೋರಿಸುತ್ತೇವೆ, ಪಾಪದ ಕೃತ್ಯಗಳನ್ನು ಮಾಡುತ್ತೇವೆ. ಆವಾಗ ದೇವರು ಬರ್ತಾನ? ಓಕೆ ಮಗನೇ, ನೀನು ತಪ್ಪು ಮಾಡಿದ್ರೂ ಪರವಾಗಿಲ್ಲ, ಇರಲಿ ಬಿಡು ಮಗಳೇ, ನೀನು ಹೆಂಗಿದ್ರು ನಾನು ಬಂದು ಹೆಲ್ಪ್ ಮಾಡ್ತೀನಿ ಅಂತಾರ ದೇವರು? ಮಾಡಲ್ಲ. ಯಾಕೆ ಗೊತ್ತಾ? ನೀವು ನಾನು ದೇವರಿಗೆ ಇಷ್ಟವಾಗಿ ನಡ್ಕೊಳ್ಳಿಲ್ಲ, ಆವಾಗ ದೇವರು ನಮಗೆ ಸಹಾಯ ಮಾಡಲ್ಲ. ನೋಡಿ, ಇಲ್ಲಿ ಯೇಸು ಸ್ವಾಮಿ ಕಂಡದ್ದು ಮಾತ್ರವಲ್ಲದೆ ಅವರ ಬಳಿಗೆ ಬಂದನು. ಯೇಸು ಸ್ವಾಮಿ ನೋಡ್ತಾ ನಿಂತುಕೊಳ್ಳುವ ದೇವರಲ್ಲ, ನಮ್ಮ ಬಳಿಗೆ ಬರುವ ದೇವರು. ನಾವು ಕೂಗುವಾಗ ಬರುವ ದೇವರು. ನಾವು ಹಾಡಾಡ್ತೀವಲ್ಲ, ಕರೆದಾಗ ಬರುವ, ಬಿಡುಗಡೆಯ ಕೊಡುವ ದೇವರಿಗೆ ನನ್ನ ನಮಸ್ಕಾರ. ಹೌದಲ್ವಾ? ಕರೆದಾಗ ಬರುತ್ತಾನೆ, ಕಷ್ಟದಲ್ಲಿದ್ದಾಗ ಬರುತ್ತಾನೆ, ನೀವು ಒದ್ದಾಡುತ್ತಾ ಇರುವಾಗ ಆತನು ಖಂಡಿತ ಬರ್ತಾನೆ. ನೀವು ನಾನು ಆತನಿಗೆ ಅವಕಾಶ ಕೊಟ್ಟರೆ ನಮಗೆ ಸಹಾಯ ಮಾಡ್ತಾರೆ. ನೋಡಿ, ಅಲ್ಲ ಆಕೆ ನಡೆದು ಬಂದು ಅವರನ್ನು ದಾಟಿ ಮುಂದಕ್ಕೆ ಹೋಗಬೇಕೆಂದಿದ್ದನು, ಆದರೆ ಅವರ ಪರಿಸ್ಥಿತಿಯನ್ನು ನೋಡಿ ಆತನು ನಿಂತು ಅವರಿಗೆ ಸಹಾಯ ಮಾಡಿದನು. ಹಲ್ಲೆಲೂಯ. ಇವತ್ತು ನಿಮ್ಮನ್ನು ನನ್ನನ್ನು ದೇವರು ದಾಟಿ ಹೋಗುವ ಸಂದರ್ಭದಲ್ಲಿ ನಿಮಗೆ ಗೊತ್ತು, ಬರ್ತಿಮೇಯನೆಂಬ ಒಬ್ಬ ಹುಟ್ಟು ಕುರುಡನು, ಜನರೆಲ್ಲ ಹೋಗ್ತಾ ಇದ್ದಾರೆ, ಇವನು ಭಿಕ್ಷೆ ಬೇಡ್ತಾ ಸೌಂಡ್ ಕೇಳಿಸ್ಕೊಳ್ತಾನೆ, ಏನಪ್ಪ ತುಂಬ ಯಾರೋ ಬಂದಂಗಿದ್ದಾರೆ, ಯಾರು? ಅವ್ರು ಹೇಳ್ತಾರೆ, ಜನ, ನಿನಗೆ ಗೊತ್ತಿಲ್ವೇನಪ್ಪ, ಏಸು ಬಂದಿದ್ದಾರೆ. ಏನು? ಯೇಸು ಸ್ವಾಮಿನ? ಅಯ್ಯಯ್ಯೋ, ನಾನು ಎಷ್ಟೋ ದಿನದಿಂದ ಕಾಯ್ತಾ ಇದ್ದೀನಿ, ನಾನು ಒದ್ದಾಡ್ತಾ ಇದ್ದೀನಿ, ಆತನನ್ನು ನೋಡುವುದಕ್ಕೆ ಪ್ರಯಾಸ ಪಡ್ತಾ ಇದ್ದೀನಿ. ಆತನು ಇಲ್ಲಪ್ಪ, ಯೇಸು ಸ್ವಾಮಿ ದಾಟಿ ಹೋಗ್ತಾ ಇದ್ದಾರೆ, ಮುಂದಕ್ಕೆ ಹೊರಟೋಗ್ತಾ ಇದ್ದಾರೆ. ಅವಾಗ ಏನು ಮಾಡ್ದ ಅವನು? ಬಾರ್ತಿಮೇಯನು ಏನು ಮಾಡ್ದ? ಕೂಗಿಕೊಂಡ, ದಾವೀದ ಕುಮಾರನೇ, ಯೇಸುವೇ, ನನ್ನನ್ನು ಕರುಣಿಸು. ದೇವಜನವೇ, ನಾವು ನಿಜಾನೇ ಒದ್ದಾಡ್ತಾ ಇದ್ದೀವಿ, ಕಷ್ಟಪಡ್ತಾ ಇದ್ದೀವಿ. ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ, ದಾಟಿ ಹೋಗ್ಬೇಕಂತಿದ್ದಾರೆ. ನೀವು ನಾನು ಕೂಗುವುದಾದರೆ ಆತನು ನಮ್ಮ ಮೊರೆಯನ್ನು ಆಲಿಸಿ ನಿಂತು ನಮಗೆ ಸಹಾಯ ಮಾಡುವನು. ಹಲ್ಲೆಲೂಯಾ. ಕರ್ತನಿಗೆ ಸ್ತೋತ್ರ. ಖಂಡಿತ ತನ್ನ ಸಹಾಯ ಮಾಡುವನು. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 24ನೇ ವಚನವನ್ನು ನೀವು ಓದುವುದಾದರೆ, ಅಷ್ಟರಲ್ಲಿ ದೋಣಿಯು ಭೂಮಿಗೆ ಬಹುದೂರ ಹೋಗಿತ್ತು ಮತ್ತು ಎದುರುಗಾಳಿ ಬೀಸುತ್ತಿದ್ದರಿಂದ ತೆರೆಗಳ ಬಡಿತಕ್ಕೆ ಸಿಕ್ಕಿ ಒದ್ದಾಡುತ್ತಿತ್ತು. ಮತ್ತಾಯನು ಈ ವಿಷಯವನ್ನು ಗಮನಿಸ್ತಾ ಇದ್ದಾನೆ. ದೋಣಿ ಏನಾಗಿತ್ತು? ಬಹುದೂರ ಹೋಗಿತ್ತು. ದೋಣಿಯು ತೆರೆಗಳಿಗೆ ಸಿಕ್ಕಿ ಒದ್ದಾಡುತ್ತಿತ್ತು. ನಮ್ಮಲ್ಲಿ ಕೆಲವರು ಬಡ್ಡಿಗೆ ಸಿಕ್ಕಿ ಒದ್ದಾಡ್ತಾ ಇದ್ದಾರೆ. ಬಡ್ಡಿ. ನಿನ್ನೆ ನನಗೊಬ್ಬ ಸಹೋದರಿ ಕಾಲ್ ಮಾಡಿದ್ರು, ಪಾಸ್ಟರ್, ನನ್ನ ಮಗಳ ಅನಾರೋಗ್ಯದ ನಿಮಿತ್ತವಾಗಿ ಸಾಲ ತಗೊಂಡ್ವಿ, ಆ ಸಾಲ ಕೊಡಬೇಕಂತ ಇನ್ನೊಬ್ಬರ ಹತ್ರ ಸಾಲ ತಗೊಂಡ್ವಿ. ಕೆಲವರು ಸುಮ್ಮನೆ ಕೊಡಲ್ವಲ್ಲ, ಈಗ ಹೆಚ್ಚು ಬಡ್ಡಿ ಕೇಳ್ತಾರೆ. ಇವರು ಜಬರ್ದಸ್ತ್ ಮಾಡಿದ್ರು ಅಂತ ಅವ್ರ ಹತ್ರ ಹೋಗಿ ನಾವು ತಗೊಂಡ್ವಿ. ಈಗ ಅವ್ರು ಹೇಳೋ ಮಾತೇನು ಗೊತ್ತಾ? ನಾವು ಬಡ್ಡಿ ಕಟ್ತಾ ಇದ್ದೀವಿ ಹೊರತು ಅಸಲು ಕಟ್ಟಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಇನ್ನೂ ಹೇಳಬೇಕಾದ್ರೆ ಅವರ ಯಜಮಾನರು, ಅವರ ಮಗನೂ
ಹೊರದೇಶಕ್ಕೆ ಹೋಗಿ ದುಡಿಲಿಕ್ಕೆ ಹೋಗಿದ್ದಾರೆ. ಅಷ್ಟು ದುಡಿದ್ರೂ ಕೂಡ ಅವ್ರಿಗೆ ಬಡ್ಡಿ ಕಟ್ಟಕ್ಕಾಗ್ತಾ ಇಲ್ಲ. ಬಡ್ಡಿ ನಮ್ಮ ಆಶೀರ್ವಾದಕ್ಕೆ ಅಡ್ಡಿ. ಏನು ಬಡ್ಡಿಗೆ ನಾವು ತಗೊಂಡ್ರೆ ಏನಾಗುತ್ತೆ, ಅದು ಆಶೀರ್ವಾದಕ್ಕೆ ಅಡ್ಡಿ. ಅದು ಹೌದು, ಕೆಲವು ಸಂದರ್ಭಗಳಲ್ಲಿ ಮಾತ್ರ ಅದನ್ನು ಮಾಡಬೇಕು. ಕುತ್ತಿಗೆಗೆ ಬಂದ್ಬಿಟ್ಟಿದೆ, ಅದರಲ್ಲಿ ಪ್ರತ್ಯೇಕವಾಗಿ ಅನಾರೋಗ್ಯ ಮಾತ್ರ ವಿಷಯಕ್ಕೆ, ಒಂದೇ ಒಂದು ವಿಷಯಕ್ಕೆ ನಾವು ತಗೊಳ್ಬೇಕು ದುಡ್ಡು. ಮಿಕ್ಕ ಯಾವ ವಿಷಯಕ್ಕೂ ನನಗೆ ಮನೆ ಇಲ್ಲ ಅಂದರೂ ಪರವಾಗಿಲ್ಲ, ಗಾಡಿ ಇಲ್ಲ ಅಂದರೂ ಪರವಾಗಿಲ್ಲ, ನನಗೆ ಆಸ್ತಿ ಇಲ್ಲ ಅಂದರೂ ಪರವಾಗಿಲ್ಲ, ಸಾಲ ಮಾತ್ರ ನಾನು ಮಾಡೋದಿಲ್ಲ. ಇದೊಂದು ದೊಡ್ಡ ತೀರ್ಮಾನ ತಗೊಳ್ಬೇಕು. ಯಾವಾಗ ಬಡ್ಡಿಗೆ ಪರವಾಗಿಲ್ಲ ಬಿಡಪ್ಪ ಅಂದುಕೊಳ್ತೀವೋ, ಚಿಕ್ಕ ಬಡ್ಡಿನೇ ನಮಗೆ ನಷ್ಟ. ಅದು ಹೇಗೆಂದರೆ, ನಾನು ಹೇಳ್ತಾ ಇರ್ತೇನೆ, ಒಂದು ಪಾತ್ರೆಗೆ ಸಣ್ಣ ಹೋಲ್ ಬಿದ್ದಂಗೆ, ಪಾತ್ರೆಗೆ ಒಂದು ಸಣ್ಣ ಹೋಲ್ ಬಿದ್ದಂಗೆ. ನಮ್ಮ ಒಂದು ಬಿಲ್ಡಿಂಗಲ್ಲಿ ಕೆಳಗಡೆ ಒಂದು ಟ್ಯಾಪ್ ಇದೆ, ನಲ್ಲಿ ಒಂದೊಂದು ತೊಟ್ಟೆ ಬೀಳ್ತಾ ಇರುತ್ತೆ, ಅದರಲ್ಲಿ ಒಂದೊಂದು ತೊಟ್ಟೆ ಬೀಳ್ತಾ ಇರ್ತದೆ. ಆಗಾಗ ಹೋಗಿ ನೋಡಿದ್ರೆ ಅದು ತುಂಬಿರುತ್ತೆ, ಒಂದು ಪಾತ್ರೆ ಇಟ್ಟಿರೋದು ನಾವು. ಅದರ ಅರ್ಥ ನಾವು ಅದನ್ನು ತೆಗೆದು ಬಿಡ್ಬೋದು, ಆದರೆ ಅಷ್ಟು ನೀರೇನಾಗ್ತಾ ಇದೆ, ಅದು ವೇಸ್ಟು. ಅಲ್ಲಲ್ಲಿ ಒಂದೊಂದು ಟ್ಯಾಪಲ್ಲಿ ಒಂದೊಂದು ಹನಿ ಬೀಳ್ತಾ ಇದ್ದರೆ ರಾತ್ರಿಯಲ್ಲೇ ಎಷ್ಟು ನೀರು ಹೋಗುತ್ತೆ ಅಲ್ವಾ? ಹಾಗೇನೆ ಸಣ್ಣ ಬಡ್ಡಿ, EMIಗಳು, ಇವೆಲ್ಲವೂ ನಮ್ಮ ಆಶೀರ್ವಾದಕ್ಕೆ ಬಿದ್ದ ಹೋಲ್ಸ್, ತೂತುಗಳು. ಹಾಗೆ ಇಲ್ಲಿ ನಾವು ನೋಡುತ್ತಾ ಇದ್ದೇವೆ, ಅವರ ಜೀವಿತದಲ್ಲಿ ಏನಾಗಿತ್ತು ಅಂದರೆ ತಡೆಗಳು. ನಮ್ಮ ಜೀವಿತದಲ್ಲಿ ಕೂಡ ಕೆಲವು ಸಾರಿ ಏನಾಗಿದೆ, ತಡೆಗಳಾವೆ. ಆದರೆ ಈಗ ದೇವರು ವಾಕ್ಯ ಹೇಳುತ್ತದೆ, ಅಪೊಸ್ತಲರ ಕೃತ್ಯಗಳು 27ನೇ ಅಧ್ಯಾಯ 4ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ಒಂದು ಮಾತು ಹೇಳುತ್ತದೆ ನೋಡಿ. ಅಪೊಸ್ತಲರ ಕೃತ್ಯಗಳು 27:4, ಅಲ್ಲಿಂದ ಹೊರಟು ಎದುರು ಗಾಳಿ ಬೀಸುತ್ತದ್ದರಿಂದ ಕುಪ್ಪ ದೀಪದ ಮರೆಯಲ್ಲಿ ಸಾಗಿ. ನೋಡಿ, ಯೇಸುವಿನ ಶಿಷ್ಯರಿಗೆ ಮಾತ್ರ ಅಲ್ಲ, ಅಪೊಸ್ತಲರ ಕೃತ್ಯಗಳಲ್ಲಿ ಪೌಲನ ಜೀವಿತದಲ್ಲಿಯೂ ಕೂಡ ಈ ರೀತಿಯಾದಂಥ ಒಂದು ಎದುರುಗಾಳಿ ಬೀಸುವುದನ್ನು ನೀವು ನೋಡುತ್ತಾ ಇದ್ದೀರಾ. ಸಾಲ, ಸಮಸ್ಯೆ, ಸಂಕಟ, ವಿರೋಧ, ಶಾಪ, ದುಷ್ಟನ ಕಾರ್ಯ ಕೇವಲ ಕೆಲವರಿಗೆ ಮಾತ್ರನಾ? ಕೇವಲ ನಿಮಗೆ ಮಾತ್ರನಾ? ಎಲ್ಲರಿಗೂ ಬೀಸುತ್ತದೆ. ಪಾಸ್ಟರ್ಗಳ ಮೇಲೆ ಬೀಸುತ್ತದೆ, ವಿಶ್ವಾಸಿಗಳ ಮೇಲೆ ಬೀಸುತ್ತದೆ, ಅನ್ಯರ ಮೇಲೆ ಬೀಸುತ್ತದೆ. ಅದನ್ನು ಎದುರಿಸುತ್ತೇವಾ, ಅದನ್ನು ಜಯಿಸುತ್ತೇವಾ ಇಲ್ಲವಾ ಅನ್ನೋದು ವಿಷಯ. ಎಲ್ಲರ ಮೇಲೆ ಬೀಸುತ್ತದೆ. ನನ್ನ ಪ್ರಿಯ ದೇವಜನವೇ, ದೇವರ ವಾಕ್ಯ ನಾವು ಓದಿದ ಹಾಗೆ ಯೇಸು ಸ್ವಾಮಿ ನೋಡಿದರು, ಬಂದರು, ದಾಟಿ ಹೋಗಬೇಕೆಂದಿದ್ದರು. ಆದರೆ ಒಂದು ವಿಷಯವನ್ನು ಗಮನಿಸಿರಿ, ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 49ನೇ ವಚನದಲ್ಲಿ, ಸಮುದ್ರದ ಮೇಲೆ ನಡೆಯುವ ಆತನನ್ನು ಅವರು ಕಂಡು ಭೂತವೆಂದು ಭಾವಿಸಿ ಅಬ್ಬರಿಸಿ ಕೂಗಿದರು. ಯೇಸುವನ್ನು ಕಂಡು ಏನು ಮಾಡ್ತಾ ಇದ್ದಾರೆ ಅವರು? ಅಬ್ಬರಿಸಿ ಕೂಗಿದರು. ಅವರೆಲ್ಲರೂ ಆತನನ್ನು ನೋಡಿ ತತ್ತರಿಸಿದರು. ಆದರೆ ಮಧ್ಯರಾತ್ರಿ ನೀರಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ರೆ ಏನು ಭಯನೇ ಆಗುತ್ತಲ್ವಾ? ಕೆಲವು ಸಾರಿ ದೇವರಿದ್ದಾನೆ ಅನ್ನೋದು ಕೂಡ ನಮಗೆ ಅರ್ಥ ಆಗಲ್ಲ. ದೇವರು ನಮ್ಮ ಜೊತೆಯಲ್ಲಿದ್ದಾನೆ ಅಂತ ಅರ್ಥ ಆಗಲ್ಲ. ರಾತ್ರಿಗಳಲ್ಲಿ, ಕತ್ತಲುಗಳಲ್ಲಿ ನಾವೇನಾಗ್ತೇವೆ? ಭಯಪಡುವಂಥವರಾಗಿರುತ್ತೇವೆ. ಪ್ರಿಯ ದೇವಜನವೇ, ದೇವರ ಮಕ್ಕಳಾದಂಥ ನಮ್ಮ ಜೀವಿತದಲ್ಲಿ ದೇವರು ಹತ್ತಿರ ಇರುತ್ತಾನೆ. ನಾವು ಕೆಟ್ಟದ್ದನ್ನು ಮಾಡುವಾಗ, ಪಾಪ ಮಾಡುವಾಗ ದೇವರ ಹತ್ತಿರ ಇರೋದಿಲ್ಲ. ನಾವು ಒಳ್ಳೆಯವರಾಗಿ ನಡ್ಕೊಳ್ಳುವಾಗ ದೇವರೇನು ಮಾಡ್ತಾನೆ? ಹತ್ತಿರದಲ್ಲೇ ಇರ್ತಾನೆ. ಆದರೆ ಒಂದು ವಿಷಯ, ನೀವು ನಾನು ಭಯಪಟ್ಟಾಗ, ತತ್ತರಿಸಿದಾಗ, ಆ ವಾಕ್ಯ 50ನೇ ವಾಕ್ಯವನ್ನು ನೋಡ್ರಿ, ಮುಂದಿನ ವಾಕ್ಯ ಮಾರ್ಕ 6ನೇ ಅಧ್ಯಾಯ 50, ಆತನು ಕೂಡಲೇ, ಏನಂತೆ? ಕೂಡಲೇ ಅಂದ್ರೆ ಅವರು ಕೂಕೊಂಡ ತಕ್ಷಣ ಕೂಡಲೇ ಅವರನ್ನ ಮಾತಾಡಿಸಿ ಅವರಿಗೆ ಧೈರ್ಯವಾಗಿರಿ, ನಾನು ಅಂಜಬೇಡಿರಿ ಎಂದು ಹೇಳಿದನು. ಹಾಲೆಲೂಯ. ನೋಡಿ, ಗಮನಿಸಿರಿ, ಒಂದು ವಿಷಯ ಇಲ್ಲಿ ನಮಗೆ ದೇವರು ಮಾತನಾಡುವ ವಿಚಾರ ಏನಂದ್ರೆ, ನಾವು ಭಯಪಟ್ಟಾಗಲೇ ದೇವರು ನಮ್ಮ ಬಳಿ ಇರುವುದನ್ನು ನಾವು ನೆನಪು ಮಾಡಿಕೊಳ್ಬೇಕು. ಭಯವು ನಮ್ಮ ಜೀವಿತದಲ್ಲಿ ಬರುತ್ತದೆ, ಆದರೆ
ದೇವರು ಇದ್ದಾನೆ ಎಂಬುದು ನಮಗೆ ಅರ್ಥ ಆಗಬೇಕು. ಕೂಡಲೇ ಅವರನ್ನು ಮಾತಾಡಿಸಿದನು. ನಮಗೂ ಭಯ ಬರುತ್ತದೆ. ಮನುಷ್ಯರಿಂದ ಭಯ, ಕತ್ತಲಿಂದ ಭಯ, ದುಷ್ಟನಿಂದ ಭಯ, ರೋಗದ ಭಯ, ಸಾಲದ ಭಯ, ಶತ್ರುವಿನ ಭಯ, ಅನೇಕರು ಏನು ಮಾಡ್ತಾರೋ ಏನು ಮಾಡಿಸ್ತಾರೋ ಅನ್ನುವಂಥ ಭಯ. ಆದರೆ ಒಂದು ವಿಷಯ, ಏಸಪ್ಪ ನಿಮ್ಮನ್ನು ನೋಡ್ತಾ ಇದ್ದಾರೆ, ನಿಮ್ಮ ಬಳಿಗೆ ಬರ್ತಾರೆ, ನಿಮ್ಮನ್ನು ಮಾತಾಡಿಸ್ತಾರೆ. ಆದರೆ ನಾವೇ ಹೆಂಗೆ ಗೊತ್ತಾ, ದೇವರು ಮಾತಾಡಿದ್ರು ನಾವು ಕಿವಿಗೊಡಲ್ಲ. ದೇವರ ಮಾತು ನಮಗೆ ಅರ್ಥನೇ ಆಗಲ್ಲ ಕೆಲವು ಸಾರಿ. ಈಗ ನಾನು ಹೇಳ್ತಾ ಇರ್ತೇನೆ, ದೇವರನ್ನ ಮೊಟ್ಟಿಗೆ ಮಾತಾಡಬೇಕಾದ್ರೆ ಏನು ಮಾಡಬೇಕು? ಬೈಬಲ್ ತೆಗೆದು ಓದಬೇಕು. ನಾವು ಬೈಬಲನ್ನು ತೆಗೆದು ಓದಬೇಕು, ದೇವರ ವಾಕ್ಯ ಕೇಳಿಸ್ಕೋಬೇಕು. ಆಗ ದೇವರನ್ನ ಮೊಟ್ಟಿಗೆ ಮಾತಾಡ್ತಾರೆ. ಮನುಷ್ಯರ ಮಾತುಗಳಿಗಿಂತ ದೇವರ ಮಾತುಗಳು ಉತ್ತಮ. ದೇವಜನವೇ, ಮನುಷ್ಯರ ಮಾತುಗಳು ನಮ್ಮನ್ನು ಉಬ್ಬಿಸ್ತಾರೆ. ಓ ನಿನಗೇನು, ಓ ನೀನೇನು, ನೀನಂಗೆ. ಆ ಮಾತುಗಳಿಗೆ ನಾವು ನಾನು ಹೌದಾ, ನಾನು ಚೆನ್ನಾಗಿದ್ದೀನ, ನಾನು ಬುದ್ಧಿವಂತನ, ನಾನು ಮೇಧಾವಿನ, ಹಿಂಗಲ್ಲ ಹೇಳೋದು. ನಾವು ಅವರ ಮಾತುಗಳನ್ನೆಲ್ಲ, ದೇವರು ನಮ್ಮೊಟ್ಟಿಗೆ ಏನು ಮಾತಾಡ್ತಾರೋ ಅದು ಬಹಳ ಮುಖ್ಯವಾದಂಥ ಕಾರ್ಯ. ಅಲ್ಲಿ ಹೇಳಿದ ಮಾತು ಒಂದು ಗಮನಿಸಿರಿ, ಇಷ್ಟು ಮಾಡಿದ ದೇವರು ಮಾತಾಡಿದ್ದು ಮಾತ್ರ ಅಲ್ಲ, ಅವ್ರನ್ನ ಧೈರ್ಯಪಡಿಸ್ತಾ ಇದ್ದಾನೆ. ನಮ್ಮನ್ನು ಅನೇಕ ಸಾರಿ ದೇವರ ವಾಕ್ಯ ಧೈರ್ಯಪಡಿಸ್ತದೆ. ಈ ಮಾತುಗಳೇನಿದೆಯಲ್ಲ, ಧೈರ್ಯವಾಗಿರ್ರಿ, ಅಂಜಬೇಡ್ರಿ, ಭಯಪಡಬೇಡ್ರಿ, ಕಳವಳಗೊಳ್ಳಬೇಡ್ರಿ, ದಿಗ್ಭ್ರಮೆಗೊಳ್ಳಬೇಡ್ರಿ, ಚಿಂತಿಸಬೇಡ್ರಿ. ಎಷ್ಟೊಂದು ವಾಕ್ಯಗಳನ್ನು ದೇವರ ವಾಕ್ಯ ನಮಗೆ ಎಚ್ಚರಿಸುತ್ತಾ ಹೇಳುತ್ತಾ ಇರುತ್ತದೆ. ಏನು ಮಾಡಿದ್ರು ಅಷ್ಟು ಹೇಳಿ ಹೋಗುವವನಲ್ಲ ಆತನು. ಅಲ್ಲಿ ಗಮನಿಸಿರಿ, ಮಾರ್ಕ 6:51 ತರುವಾಯ ಆತನು ದೋಣಿಯನ್ನು ಹತ್ತಿ, ಆಮೇಲೆ ಆತನೇನು ಮಾಡೋದು? ದೋಣಿಯನ್ನು ಹತ್ತಿ. ನೋಡಿ, ಎಲ್ಲಿಂದ ಎಲ್ಲಿವರೆಗೂ ಬಂತು ನೋಡಿ. ಯೇಸು ಸ್ವಾಮಿ ದೂರದಲ್ಲಿದ್ದಾರೆ, ಇವರು ಕಷ್ಟಪಡೋದನ್ನು, ಎದುರುಗಾಳಿ ಬೀಸ್ತಾ ಇರೋದನ್ನು ನೋಡ್ತಾ ಇದ್ದಾರೆ. ಇವರು ಹುಟ್ಟು ಹಾಕುವುದನ್ನು, ಒದ್ದಾಡುವುದನ್ನು ಕಂಡು ಬಂದು ಅಲ್ವಾ, ದಾಟಿ ಹೋಗ್ಬೇಕೆಂದಿದ್ದನು, ಆದರೂ ಅವ್ರನ್ನ ಮಾತಾಡಿಸಿದನು. ಮತ್ತು ಈಗೇನು ಮಾಡ್ತಾ ಇದ್ದಾನೆ? ಅವರ ದೋಣಿಯನ್ನು ಹತ್ತುತ್ತಾ ಇದ್ದಾನೆ. ಅನೇಕರು ಪ್ರಸಂಗ ಮಾಡ್ತಾರೆ, ನಿಮ್ಮ ದೋಣಿಯಲ್ಲಿ ಯೇಸು ಬರುವಾಗ ಭಯವಿರುವುದಿಲ್ಲ. ಇರುತ್ತಾ? ನಾವೊಬ್ಬರೇ ಇದ್ದಾಗ ಭಯ ಆಗುತ್ತೆ, ಯಾರಾದರೂ ನಮ್ಮ ಜೊತೆಯಲ್ಲಿದ್ದಾಗ ಧೈರ್ಯ ಬರುತ್ತೆ. ಹಾಗೆ ಇವರ ದೋಣಿಗೆ ಯೇಸು ಸ್ವಾಮಿ ಹತ್ತಿದರು. ಇವತ್ತು ನಿಮ್ಮ ಕುಟುಂಬಕ್ಕೆ ಯೇಸುವನ್ನು ಹತ್ತಿಸಿಕೊಳ್ಳಕ್ಕೆ ನೀವು ಸಿದ್ಧ ಇದ್ದೀರಾ? ಏಸಪ್ಪ, ನನ್ನ ಕುಟುಂಬದಲ್ಲಿ ನೀನು ಬರಬೇಕಪ್ಪ, ನೀನು ಹತ್ತು, ನೀನು ನನ್ನ ದೋಣಿಗೆ ಬಾ. ಆ ದೋಣಿಯನ್ನು ಹತ್ತಿ ಅವರ ಬಳಿಗೆ ಬಂದ ಮೇಲೆ ಗಾಳಿ ನಿಂತು ಹೋಯಿತು. ಆಮೇನ್. ದುಷ್ಟನು ನಮ್ಮ ವಿರೋಧವಾಗಿ ಎಷ್ಟು ಷಡ್ಯಂತ್ರಗಳನ್ನು ಮಾಡಿದರು, ದೇವರಿಗೆ ಅವಕಾಶವನ್ನು ನೀವು ಕೊಟ್ಟರೆ, ದೇವರನ್ನು ನಿಮ್ಮ ದೋಣಿಗೆ ಹತ್ತಿಸಿಕೊಂಡ್ರೆ, ಅದು ಎಂತಹ ಸಮಸ್ಯೆ ಆದರೂ ಕೂಡ ಶಾಂತವಾಗಿ ಹೋಗುತ್ತದೆ. ಹಾಲೆಲೂಯ. ನೋಡಿ, ಎಷ್ಟೋ ಸಾರಿ ಜಗಳಗಳಿರುವ ಕುಟುಂಬಗಳು ಯೇಸುವಿನಿಂದ. ನನಗೆ ಕೆಲವರು ಫೋನ್ ಮಾಡಿದಾಗ ನಿಮ್ಮಲ್ಲಿ ಕೆಲವರು ಹೇಳ್ತಾ ಇರ್ತಾರೆ, ಏನಂದರೆ, ನಿಜವಾಗಿಯೂ ವಾಕ್ಯಗಳನ್ನು ಕೇಳಿ 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 ನಮ್ಮ ಜೀವನ ಎಷ್ಟೋ ಬದಲಾಗಿದೆ. ಅದು ತಾನೇ ಬೇಕಾಗಿರೋದು. ಬದಲಾಯಿಸಿದ್ದು ನಾನಲ್ಲ. ಯಾರು ಬದಲಾಯಿಸಿದ್ದು? ದೇವರ ವಾಕ್ಯ. ದೇವರ ವಾಕ್ಯ ಕೇಳಿ ಕೇಳಿ ಎಷ್ಟು ನನಗೆ ಟೀಚರ್ಸು, ಎಷ್ಟು ಜನ ಕೆಲಸ ಮಾಡೋರು ಹೇಳ್ತಾರೆ ಗೊತ್ತಾ, ಮೊದಲು ನನಗೆ ತುಂಬ ಕೋಪ ಬರ್ತಾ ಇತ್ತು, ಮೊದಲು ನಾನು ತುಂಬ ತಪ್ಪು ಮಾಡ್ತಾ ಇದ್ದೆ, ಟೆನ್ಷನ್ ತಡ್ಕೊಳ್ಳೋಕ್ಕಾಗದೆ ನಾನು ಅದು ಮಾಡ್ತಾ ಇದ್ದೆ, ಅದನ್ನು ಕುಡಿತಾ ಇದ್ದೆ, ಇದನ್ನು ಮಾಡ್ತಾ ಇದ್ದೆ, ಟೆನ್ಷನ್ ಟೆನ್ಷನ್ ಟೆನ್ಷನ್. ನಾನು ಕೂಡ ಈ ಸೇವೆ ಸ್ವಲ್ಪ ಮಧ್ಯದಲ್ಲಿ ಬಿಟ್ಟಾಗ ಈ ಒಂದು ಕಾಲ್ ಸೆಂಟ್ರಿಗೆ ಹೋಗ್ತಾ ಇದ್ವಿ. ಕಾಲ್ ಸೆಂಟರ್ಸ್ ಅಂದರೆ ಸಿಟಿಯಲ್ಲಿ ಅವ್ರೇನು ಮಾಡ್ತಾರೆ, ಫೋನ್ ಮಾತಾಡಿ ಕಂಪ್ಯೂಟ್ರಲ್ಲಿ ಕೆಲಸ ಮಾಡಿ ಟೆನ್ಷನ್ ಟೆನ್ಷನ್. ಆ ಟೆನ್ಷನ್ ಹೋಗಬೇಕಾದ್ರೆ ಕೆಲವರು ಟೀ, ಕಾಫಿ, ಕೂಲ್ ಡ್ರಿಂಕ್ಸು, ಕೆಲವರು ಸ್ಮೋಕ್ ಮಾಡೋದು, ಕೆಲವರು ವೀಕೆಂಡ್ ವಾರ ಎಲ್ಲ ಕೆಲಸ ಮಾಡಿದ್ದೀವಪ್ಪ, ಒಂದೇ ಇದಪ್ಪ, ಅದಕ್ಕೆ ಒಂಥರ ಆಗಿದೆ, ಅದಕ್ಕೆ ಏನು ಮಾಡಬೇಕು? ಡ್ರಿಂಕ್ಸ್ ಮಾಡಬೇಕು. ಅವಾಗೇನಾಗುತ್ತೆ? ಕೆಲಸ ಮಾಡಿರೋ ಟೆನ್ಷನ್ ಎಲ್ಲ ಹೋಗ್ಬಿಡುತ್ತೆ. ಹೌದಾ?
ಈ ಸಣ್ಣ ಸಣ್ಣ ಟೆನ್ಷನ್ಗಳು ಹೋಗೋದಕ್ಕೆ ದೊಡ್ಡದನ್ನು ರೂಢಿ ಮಾಡಿಕೊಳ್ರಿ. ಇವಾಗ ಇವುಗಳು ಹೋದರೂ ಅದು ಹೋಗಲ್ಲ, ಇವಾಗ ಇದು ಹೋದ್ರೂ ಅದು ಹೋಗಲ್ಲ. ಏನು ಮಾಡೋದು? ಜೀವನದ ಭಾಗ. ಹಳ್ಳಿಗಳಲ್ಲಿ ಕೂಡ ಕೆಲವರು ಹೇಳ್ತಾರೆ ಮೈಯೆಲ್ಲ ನೋವು, ಎಲ್ಲರೂ ಕೆಲಸ ಮಾಡ್ತಾರೆ, ಮೈಯೆಲ್ಲ ನೋವು, ಅದಕ್ಕೇನು ಮಾಡಬೇಕು? ಕುಡಿಬೇಕು. ಅದೇನೋ ಆ ಥರ. ಹಾಗಾದರೆ ಬೇರೆಯವ್ರು ಕೆಲಸ ಮಾಡುತ್ತೆ, ಅವ್ರಿಗೆ ಮೈ ನೋವು ಇರಲ್ವಾ? ಅವ್ರಿಗೂ ಇರುತ್ತೆ. ಟೆನ್ಷನ್ ಎಲ್ರಿಗೂ ಇದೆ, ಮೈ ನೋವು ಎಲ್ರಿಗೂ ಇದೆ, ಕುಟುಂಬ ಎಲ್ರಿಗೂ ಇದೆ, ವಿರೋಧಗಳು ಎಲ್ರಿಗೂ ಇದೆ, ಪ್ರಯಾಸಗಳು ಎಲ್ರಿಗೂ ಇದೆ. ಆದರೆ ಅದನ್ನು ಹೇಗೆ ನಿಭಾಯಿಸುತ್ತೇವೆ ಅದು ಬಹಳ ಮುಖ್ಯ. ಇಲ್ಲಿ ಇವರಲ್ಲಿ ಯೇಸು ಸ್ವಾಮಿ ಬಂದ ತಕ್ಷಣ ಏನಾಯಿತು? ಗಾಳಿ ನಿಂತೋಯಿತು. ಈ ಗಾಳಿ ಎಲ್ಲಿ ಬೀಸ್ತಾ ಇದೆ? ಸಮುದ್ರ. ಸಮುದ್ರ ಅಂದರೆ ಅಷ್ಟು ಬೇಗ ನಿಲ್ಸಕ್ಕಾಗುತ್ತಾ? ಸುಲಭನಾ? ಸಮುದ್ರದ ಗಾಳಿ ಎಷ್ಟು ಕಷ್ಟ ಅಲ್ವಾ? ಸಾಧ್ಯನೇ ಇಲ್ಲ. ಯಾಕೆಂದರೆ ಸಮುದ್ರದ ಶಕ್ತಿ ಅದನ್ನು, ಯಾಕೆಂದರೆ ನಿಮಗೆ ಗೊತ್ತು, ಭೂಮಿ ಒಂದು ಭಾಗ ಆದರೆ ನೀರು 2 ಭಾಗ. ಜಾಸ್ತಿ ನೀರು, ಭೂಮಿ ಕಡಿಮೆ. ಅಂದರೆ ಅದರರ್ಥ ಸಮುದ್ರದ ಇದು ಜಾಸ್ತಿ ಪವರ್. ಅಂತಹ ಸಮುದ್ರ ಕೂಡ ಯೇಸುವಿನ ಸ್ಪರ್ಶದಿಂದ, ಯೇಸು ಸ್ವಾಮಿಯಿಂದ ಅದು ಶಾಂತವಾಯಿತು. ನಿಮ್ಮ ಸಮಸ್ಯೆ ಎಷ್ಟದು? ಸಮುದ್ರನೇ ಶಾಂತವಾಗಿರಬೇಕಾದ್ರೆ, ಅಲೆಗಳು ನಿಂತು ಹೋಗಬೇಕಾದ್ರೆ, ಯೇಸು ನಮ್ಮ ಜೀವಿತದಲ್ಲಿ ಬರುವಾಗ ನಮ್ಮ ಸಮಸ್ಯೆಗಳು ಎಷ್ಟು ದೊಡ್ಡವು ಅಲ್ವಾ? ಅದು ಬಹಳ ಮುಖ್ಯ, ನಾವು ಅರ್ಥ ಮಾಡಿಕೊಳ್ಳಬೇಕು. ಆಗ ಅವರು ತಮ್ಮೊಳಗೆ ಬಹಳವಾಗಿ ಬೆರಗಾದರು. ಇದೇನಪ್ಪ ಇದು? ಇಷ್ಟೊತ್ತು ಬಿರುಗಾಳಿ, ಅಲೆಗಳು, ವಿರೋಧ ಇದ್ದಿದ್ದು ಶಾಂತವಾಯಿತು. ಯೇಸು ನಿಮ್ಮ ಜೀವಿತದಲ್ಲಿ ಬರುವಾಗ, ನಿಮ್ಮ ಮನೆಯಲ್ಲಿ ಬರುವಾಗ ಸಮಸ್ಯೆಗಳು ತಾನಾಗಿ ಪರಿಷ್ಕಾರವಾಗುತ್ತವೆ. ಹಲ್ಲೆಲೂಯ. ಏನಾಗ್ತವೆ? ತಾನಾಗಿ ಪರಿಷ್ಕಾರವಾಗುತ್ತವೆ. ಪರಿಷ್ಕಾರ ಆಗಬೇಕಾ ಬೇಡವಾ? ಖಂಡಿತ ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಪರಿಷ್ಕಾರ ಆಗಬೇಕು. ಆತನು ಬಂದ ತಕ್ಷಣ ನಿಂತು ಹೋಯಿತು, ಬೆರಗಾದನು. ನೋಡಿ, ಇನ್ನೊಂದು ಕಡೆಯಲ್ಲಿ ಯೇಸು ಸ್ವಾಮಿ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 38ನೇ ವಚನದಲ್ಲಿ ಆತನು ಅವರಿಗೆ, ಯಾಕೆ ಕಳವಳಗೊಳ್ಳುತ್ತೀರಿ? ನಿಮ್ಮ ಹೃದಯದಲ್ಲಿ ಅನುಮಾನಗಳು ಹುಟ್ಟುವುದೇಕೆ? ಕೆಲವು ಸಾರಿ ನಮಗೆ ಅನುಮಾನಗಳು ಹುಟ್ಟುತ್ತವೆ. ಯೇಸು ಸ್ವಾಮಿ ಕೇಳುತ್ತಿರುವಂಥ ಪ್ರಶ್ನೆ, ಯಾಕೆ ಕಳವಳಗೊಳ್ಳುತ್ತೀರಿ? ನಿಮ್ಮ ಹೃದಯದಲ್ಲಿ ಅನುಮಾನಗಳು ಹುಟ್ಟುವುದೇಕೆ? ಅನುಮಾನಕ್ಕೆ ಅವಕಾಶ ಕೊಡುವುದು ಬೇಡ ದೇವಜನವೇ. ಬದಲಾಗಿ ದೇವರಿಗೆ ಅವಕಾಶವನ್ನು ಕೊಡೋಣ. ಆತನಿಗೆ ನಮ್ಮ ಜೀವಿತದಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮ ಪ್ರತಿಯೊಂದು ಕೆಲಸದಲ್ಲಿ ಕೊಡೋಣ. ಆರಂಭದಲ್ಲಿ ನಮಗೆ ಹಿನ್ನಡೆ ಆಗಬಹುದು, ಬಲಹೀನತೆ ಆಗಬಹುದು, ಸಮಸ್ಯೆ ಆಗಬಹುದು, ಬೇಗ ಪರಿಷ್ಕಾರ ಆಗದೇ ಇರಬಹುದು. ಆದರೆ ಯೇಸು ನಿಮ್ಮ ಲೈಫಲ್ಲಿ ಬರುವಾಗ ಅನುಮಾನ ಪಡಬಾರದು. ಅಯ್ಯೋ, ಆಗುತ್ತೋ ಇಲ್ವೋ, ನಡೆಯುತ್ತೋ ಇಲ್ವೋ, ಸೌಖ್ಯವಾಗುತ್ತೋ ಇಲ್ವೋ? ಬೇಡ, ಅನುಮಾನ ಬೇಡ. ಅನುಮಾನಂ ಪೆನುಭೂತಂ ಅಂತಾರೆ ತೆಲುಗಲ್ಲಿ. ಅನುಮಾನ ಅನ್ನೋದು ದೊಡ್ಡ ಭೂತ ಇದ್ದ ಹಾಗೆ, ಭಯ ಹುಟ್ಟಿಸ್ತದದು. ಆದರೆ ನಿರೀಕ್ಷೆ ಇರಲಿ, ನಂಬಿಕೆ ಇರಲಿ. ಯೇಸು ಸ್ವಾಮಿ ಹೇಳ್ತಾರೆ, ದೇವರನ್ನ ಅಂದರೆ ನಂಬಿರಿ, ನನ್ನನ್ನು ನಂಬಿರಿ ಎಂದು ಹೇಳುತ್ತಾರೆ. ಹಲ್ಲೆಲೂಯ. ಇವತ್ತು ನಮ್ಮ ಜೀವಿತಗಳು ಒಂದು ವೇಳೆ ಈ ಒಂದು ವಾಕ್ಯದೋಪಾದಿಯಲ್ಲಿ ನಮ್ಮ ಜೀವಿತಗಳು ಖಂಡಿತ ಇರಬಹುದು. ಹೋರಾಟಗಳು, ಅಲೆಗಳು, ಭಯಗಳು, ಸಮಸ್ಯೆಗಳು, ಸಾಲಗಳು ಏನೇನೋ ಇರಬಹುದು. ಬಟ್ ಯಾವುದನ್ನು ತಲೆಗೆ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಎಲ್ಲವನ್ನೂ ದೇವರ ಕೈಯಲ್ಲಿ ಸಮರ್ಪಣೆ ಮಾಡಿ, ಅಪ್ಪ ನಿನ್ನ ಕೈಯಲ್ಲಿ ಕೊಡುತ್ತೇನೆ, ನೀನು ನನ್ನ ಜೀವಿತದಲ್ಲಿದ್ದೀಯಾ, ನನ್ನ ಮನೆಯಲ್ಲಿದ್ದೀಯಾ, ನನ್ನಲ್ಲಿದ್ದೀಯಾ, ನೀನು ನೋಡ್ಕೊಳ್ತೀಯ, ಎಲ್ಲವೂ ನೀನು ಶಾಂತ ಮಾಡುತ್ತೀಯಾ. ಯೋಹಾನ 14ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಕೂಡ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ಅಂದರೆ ನನ್ನನ್ನು ನಂಬಿರಿ. ನನ್ನನ್ನು ನಂಬಿರಿ ಅಪ್ಪ. ಆದರೆ ನಾವು ಭಾನುವಾರ ಮಾತ್ರ ಕೆಲವು ಸಾರಿ ನಂಬ್ತೇವೆ,
ಪ್ರಾರ್ಥನಾ ಕೂಟಕ್ಕೆ ಹೋದಾಗ ನಂಬುತ್ತೇವೆ, ಮಿಕ್ಕ ಸಮಸ್ಯೆಗಳು ಬಂದಾಗ ನಮಗೆ ಕೆಲವು ಸಾರಿ ಅಯ್ಯೋ ದೇವರಿದ್ದಾನೋ ಇಲ್ಲವೋ ಎಂಬ ಅನುಮಾನಗಳು ನಮಗೆ ಬರಬಹುದು. ಆದರೆ ಭಯಪಡಬೇಡಿರಿ, ದೇವರ ಮಾತು ಸತ್ಯ. ನಾವೆಲ್ಲರೂ ಅನುಭವ ಮಾಡಿದ್ದೇವೆ, ನಿಜವಾಗಿ ನಾವು ಅನುಭವ ಮಾಡಿದ್ದೇವೆ. ತುಂಬ ಸಾರಿ ಕೆಲವು ಕೆಲಸಗಳು ಮಾಡುವಾಗ, ಕೆಲವು ಕಾರ್ಯಗಳು ಮಾಡುವಾಗ ನಮಗೂ ಭಯ ಬರುತ್ತೆ. ಆಗುತ್ತೋ ಇಲ್ವೋ, ಹೆಂಗಾಗುತ್ತೋ, ಏನಾಗುತ್ತೋ. ಆದರೆ ದೇವರು ಮಾಡ್ತಾರೆ ಅನ್ನೋ ನಂಬಿಕೆ ನಿಮಗಿದ್ದರೆ ದೇವರು ಮಾಡಿಕೊಡುತ್ತಾರೆ. ಕೊನೆಯಲ್ಲಿ ಒಂದು ವಾಕ್ಯವನ್ನು ನಿಮಗೆ ಓದಿ ತಿಳಿಸುತ್ತೇನೆ. ಮೊದಲ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 15ನೇ ವಾಕ್ಯ. ಮೊದಲ ಪೇತ್ರ 3ನೇ ಅಧ್ಯಾಯ 15ನೇ ವಾಕ್ಯ. ಅವರ ಬೆದರಿಸುವಿಕೆಗೆ ಹೆದರದೆ, ಕಳವಳ ಪಡದೆ, ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆ ಪಡಿಸಿರಿ. ಮೊದಲ ಪೇತ್ರ 3:15. ಅವರ ಬೆದರಿಸುವಿಕೆಗೆ ಹೆದರದೆ. ಯಾರ ಬೆದರಿಸುವಿಕೆಗೆ? ಈಗ ಯೇಸು ಸ್ವಾಮಿಯನ್ನು ನಂಬಿದರೂ ಕೆಲವು ಸಾರಿ ಬೆದರಿಸ್ತಾರೆ. ಒಳ್ಳೆಯದನ್ನು ನಾವು ಯಾಕೆ ಬಿಡಬೇಕು ಅಲ್ವಾ? ಬೆದರಿಸ್ತಾರೆ. ನ್ಯಾಯ ಕೇಳಕ್ಕೆ ಹೋದರೂ ಕೆಲವರು ಬೆದರಿಸ್ತಾರೆ, ಹೌದಾ ಇಲ್ವಾ? ಬೆದರಿಸ್ತಾರೆ. ನಮ್ಮನ್ನು ಕೆಲವು ಸಾರಿ ನಮಗೆ ಬರಬೇಕಾಗಿರುವುದು ನಮ್ಮದು ನಮಗೆ ಕೊಡುವಾಗಲೂ ಕೆಲವು ಸಾರಿ ಬೆದರಿಸ್ತಾರೆ. ಸಾಲ ತಗೊಂಡವರು ಕೊಡಲ್ಲ, ಇವಾಗೇನು ಮಾಡ್ತೀಯ ಅನ್ನೋ ಪರಿಸ್ಥಿತಿಗೂ ಬರ್ತಾರೆ. ಆದರೆ ದೇವರ ವಾಕ್ಯ ಯಾವುದೇ ಆಗಿರ್ಬೋದು ನಿಮ್ಮ ಸ್ಥಿತಿ, ಅವರು ಬೆದರಿಸುವಾಗ ಹೆದರದೆ, ಕಳವಳ ಪಡದೆ. ನೋಡಿ ಎಂತಹ ಒಳ್ಳೆಯ ವಾಕ್ಯಗಳು ಇವತ್ತು ದೇವರು ನಮ್ಮನ್ನು ಪ್ರೇರೇಪಿಸುತ್ತಿದ್ದಾರೆ ಅಂದರೆ. ಆದರೆ ನಮ್ಮ ಬಾಯಲ್ಲಿ ಯಾವಾಗಲೂ ಏನು ಗೊತ್ತಾ? ಅಯ್ಯೋ 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 ಅಯ್ಯೋ. ನೋ, ಅದು ನಂಬಿಕೆ ಅಲ್ಲ, ನಂಬಿಕೆ ಅಲ್ಲ. ನನಗೆ ಕೆಲವರು ತುಂಬ ಹಿರಿಯರು, ತುಂಬ ವಯಸ್ಸಾಗಿ ತುಂಬ ಅನಾರೋಗ್ಯದಲ್ಲಿರುವಂಥವರು, ನಾನು ಮಾತಾಡುವಾಗ ಅವರು ಹೇಳುವಂಥ ಮಾತು ಹೇಗಿದ್ದೀರಾ ಅಂದರೆ, ದೇವರ ಕೃಪೆಯಿಂದ ನಾನು ಬಹಳ ಚೆನ್ನಾಗಿದ್ದೀನಿ ಅಂತಾರೆ. ಅವ್ರ ಕಷ್ಟಗಳನ್ನು ಎಣಿಸಿದ್ರೆ ನಿಜವಾಗಿ ನಮ್ಮ ಕಷ್ಟಗಳು ಏನೂ ಅಲ್ಲ. ಆದರೂ ಕೆಲವರು ಹೇಳೋದೇನು ಗೊತ್ತಾ? ದೇವರ ಕೃಪೆಯಿಂದ ಚೆನ್ನಾಗಿದೆ. ಆದರೆ ಕೆಲವ್ರನ್ನ ಕೇಳಿ ನೋಡ್ರಿ, ಪ್ರತಿ ಸಣ್ಣ ವಿಷಯಕ್ಕೂ ಕೂಡ ದೊಡ್ಡದಾಗಿ ಹೇಳ್ತಾರೆ. ಅಯ್ಯೋ ಹಂಗೆ ಹಿಂಗೆ ಹಂಗೆ ಹಿಂಗೆ. ಹೌದು, ಇಲ್ಲಿ ಗಮನಿಸಿರಿ, ವಾಕ್ಯವನ್ನು ಗಮನಿಸಿರಿ. ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆ ಪಡಿಸಿರಿ. ಆತನಿದ್ದಾನೆ ನನ್ನ ದೋಣಿಯಲ್ಲಿ, ಆತನಿದ್ದಾನೆ ನನ್ನ ಜೊತೆಯಲ್ಲಿ, ಆತನಿರುವಾಗ ನನಗೆ ಭಯವಿಲ್ಲ. ಹಲ್ಲೆಲೂಯಾ. ಅದು ಆ ನಿರೀಕ್ಷೆ. ನಿಮ್ಮಲ್ಲಿರುವ ನಿರೀಕ್ಷೆಗೆ, ಮುಂದೆ ಓದ್ತಾ ಇರೋದು, ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ. ಕೆಲವರು ಕೇಳ್ತಾರಲ್ಲ, ಏನಪ್ಪ ಆರಾಮಾಗಿದೆಯಾ? ಏನು ಏನು ಸೀಕ್ರೆಟ್? ವಾಟ್ ಈಸ್ ಸೀಕ್ರೆಟ್? ಏನಿರು? ಕೆಲವು ಸಾರಿ ನಮಗೆ ಇದನ್ನೆಲ್ಲ ನನಗೆ ಕೇಳ್ತಾರೆ. ಇದು ಇಷ್ಟೆಲ್ಲ ನನಗೊಬ್ಬ ಸೇವಕರು ಕೇಳಿದ್ರು, ನಾವು ಆನ್ಲೈನ್ ಮಾತ್ರ ಮಾಡೋಕ್ಕೆ ಒದ್ದಾಡ್ತೀವಿ, ನೀವು ಸಭೆಗಳನ್ನು ನಡೆಸ್ತೀರಾ, ಫೋನ್ ಕಾಲ್ಸ್ ಅಟೆಂಡ್ ಮಾಡ್ತೀರಾ, ನೀವು ಎಲ್ಲ ಇಷ್ಟು ಮಾಡೋಕ್ಕೆ ನಿಮ್ಗೆ ಹೆಂಗೆ ಸಾಧ್ಯ? ಹೆಂಗೆ ಸಾಧ್ಯ ಅಂದರೆ ಕೆಲವ್ರಿಗೆ ಆಶ್ಚರ್ಯ, ಇಷ್ಟು ನಿಭಾಯಿಸೋಕ್ಕಾಗುತ್ತಾ? ಎಡಿಟಿಂಗ್ ನಾವು ಮಾಡಬೇಕು, ವಿಡಿಯೋ ಮಾಡಬೇಕು, ಕೆಲವು ಫೋನ್ ಕಾಲ್ಸ್ ಅಟೆಂಡ್ ಮಾಡಬೇಕು, ಸಭೆಗಳ ಇನ್ಚಾರ್ಜು, 24 ತಾಸು ಪ್ರಾರ್ಥನೆಗಳ ಇನ್ಚಾರ್ಜು, ಅವು ಮೇಲ್ವಿಚಾರಣೆ ಮಾಡೋದು. ನಾವೇ ಮಾಡ್ತೀವಂತಲ್ಲ ಮೇಲ್ವಿಚಾರಣೆ ಮಾಡೋದು, ಆದರೆ ನಾವು ಮಾಡ್ತಾ ಇದ್ದೀವಂತಲ್ಲ. ಇಲ್ಲಿ ನೋಡಿ ಹೇಳೋದೇನಾದ್ರೆ, ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು. ಇಷ್ಟು ಹೋಪ್ ಎಲ್ಲಿಂದ ಬರುತ್ತೆ? ಕೆಲವರು ನನಗೆ ನನ್ನ ಜೊತೆಯಲ್ಲಿರುವಂಥವ್ರು ಕೇಳಿದ್ದು, ಬೈಬಲ್ ಕಾಲೇಜ್ ಮಾಡೋಣ ಅಂತೀರಾ, ಅದಕ್ಕೆ ಖರ್ಚು ಎಲ್ಲಿಂದ ಬರುತ್ತೆ? ನಿಜವಾಗಿ ₹1 ಅದಕ್ಕಂತ ಇಲ್ಲವೇ ಇಲ್ಲ ನಮ್ಮ ಹತ್ರ. ಆದರೆ ನಾನು ಹೇಳೋದೇನೆಂದರೆ, ದೇವರಿಗಾಗಿ ಏನಾದರೂ ಕೈ ಹಾಕಿದ್ರೆ ದೇವರು ಬಿಡಲ್ಲ ನನ್ನ. ಈಗ ನನ್ನ ಸ್ವಂತ ಕೆಲಸ ಆದರೆ ಅದು ನೆರವೇರದೆ ಹೋಗ್ಬೋದು. ದೇವರ ಕೆಲಸ ಯಾರು ನೆರವೇರಿಸಬೇಕು? ದೇವರೇ ನೆರವೇರಿಸಬೇಕು. ದೇವರೇ ನೀನು ಕೊಟ್ಟರೆ ನಾವು ಅದನ್ನು ಮುಂದುವರಿಸ್ತೀವಿ, ಕೊಡಲಿಲ್ಲ ಅದನ್ನು ನಿಲ್ಲಿಸ್ಬಿಡ್ತೀವಿ. ಅವಾಗ ದೇವರೇನು ಮಾಡ್ತಾನೆ? ದೇವರಿಗೆ ಮಹಿಮೆ ಆಗೋ ಕೆಲಸ ಇದ್ದರೆ ದೇವರು ಒದಗಿಸಿ ಕೊಡ್ತಾರೆ. ಹಲ್ಲೆಲೂಯಾ.
ಒಂದು ಬೈಬಲ್ ಕಾಲೇಜ್ ಈಗ ಎಷ್ಟು ದಿನ ಇದೆ? ಒಂದು 10 ದಿನ ಇದೆ. ಬೈಬಲ್ ಕಾಲೇಜ್ಗೆ ಅಂತ ಒಂದು ಪೆನ್ನು ಕೂಡ ಇಲ್ಲ. ಆದರೆ ಇದನ್ನು ಕೇಳಿಸ್ಕೊಂಡವ್ರಿಗೆ ಮತ್ತೆ ಇನ್ನೇನು ಮಾಡ್ತಾರೆ ಇವರು ಬೈಬಲ್ ಕಾಲೇಜು ಅಂತ ಅಂದ್ಕೊಳ್ಬೋದು. ಬಟ್ ಅದನ್ನು ಮಾಡುವಾಗ ನೀವೇ ಸಾಕ್ಷಿ. ಇದನ್ನು ಕೇಳಿಸ್ಕೊಂಡವ್ರು ಹೇಳ್ತಾರೆ. ಅಂದರೆ ಅದರ ಅರ್ಥ ಏನಂದರೆ, ನಮಗೆ ಈ ಹೋಪ್ ಎಲ್ಲಿಂದ ಬಂತು? ಈ ಧೈರ್ಯ ಎಲ್ಲಿಂದ ಬಂತು? ಎಲ್ಲಿಂದ ಬಂತು? ವಾಕ್ಯ ಹೇಳ್ತದೆ, ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಿ. ಆ ಉತ್ತರ ಏನು? ಮೇಲ್ಗಡೆ ಹೇಳಿದೆ, ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆಪಡಿಸಿರಿ. ನಿಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ ಇರುವಾಗ ಕೇಳುವವರಿಗೆ ಉತ್ತರ ಏನು ಹೇಳಬೇಕು ಗೊತ್ತಾ? ಏಸಪ್ಪ ನೋಡ್ಕೊಳ್ತಾರೆ. ಆಮೇಲೆ ಈಗ ನಾನು ನನ್ನ ಜೊತೆಯಲ್ಲಿರೋರ್ಗೂ ಅದನ್ನು ಕೇಳುವವ್ರಿಗೆ ಹೇಳೋ ಮಾತೇನೆಂದರೆ, ಏಸಪ್ಪ ನೋಡ್ಕೊಳ್ತಾರೆ. ಯಾಕೆಂದರೆ ನಮ್ಮ ಹೃದಯದಲ್ಲಿ ಆತನಿರುವಾಗ ಧೈರ್ಯ ದೇವರು ಕೊಡುತ್ತಾನೆ. ನನ್ನ ಪ್ರಿಯ ದೇವಜನವೇ, ಇದು ನಾನು ಈ ವಿಷಯ ಯಾಕೆ ಹೇಳಿದಂದರೆ, ನಿಮ್ಮಲ್ಲಿ ಒಂದು ಧೈರ್ಯ ಬರಬೇಕು. ದೇವರು ನಿಮ್ಮಲ್ಲಿ ಯೇಸುವನ್ನು ನಿಮ್ಮ ಹೃದಯದಲ್ಲಿ ಪ್ರತಿಷ್ಠಿಸಿಕೊಂಡರೆ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನೇ. ಪೌಲನು ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ನನ್ನನ್ನು ಬಲಪಡಿಸುವ ಆತನಾಗಿರೋದ್ರಿಂದ ನಾನಲ್ಲ, ನಾನು ಆತನ ಮೂಲಕವಾಗಿ ಶಕ್ತನಾಗಿದ್ದೇನೆ. ಗೊಲ್ಯಾತನನ್ನು ದಾವೀದನು ಎದುರಿಸಿದ್ದು ಅವನ ಸ್ವಂತ ಶಕ್ತಿಯಿಂದಲ್ಲ, ದೇವರ ಶಕ್ತಿಯಿಂದ. ಇಸ್ರಾಯೇಲರು ಯೆರಿಕೋ ಗೋಡೆಯನ್ನು ಬೀಳಿಸುವಂತೆ ಮಾಡಿದ್ದು ಸ್ವಂತ ಶಕ್ತಿಯಿಂದಲ್ಲ, ಆತನ ಶಕ್ತಿಯಿಂದ. ಸಮುದ್ರವು ಇಬ್ಬಾಗವಾಗಿದ್ದು ಅಲ್ವಾ, ಸ್ವಂತ ಶಕ್ತಿಯಿಂದಲ್ಲ, ದೇವರ ಶಕ್ತಿಯಿಂದ. ಹಾಗೆಯೇ ನಿಮ್ಮ ಸಮಸ್ಯೆಗಳು ಪರಿಷ್ಕಾರವಾಗುವಂಥದ್ದು ನಮ್ಮ ಸ್ವಂತ ಶಕ್ತಿಯಿಂದಲ್ಲ, ಆತನ ಶಕ್ತಿಯಿಂದ. ಹಲ್ಲೆಲೂಯ. ಹಾಗಾದರೆ ನಾವು ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಯೇಸುವೇ ಸ್ತೋತ್ರ. ಅಪ್ಪ, ನಿನಗೆ ವಂದನೆ. ಈ ದಿನದ ಈ ಒಂದು ಅದ್ಭುತವಾದ ಸಂದೇಶಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೆ. ಮಾತನಾಡಿದವರು ನೀವು ಸ್ವಾಮಿ, ನಾವಲ್ಲ. ಆಲೋಚನೆಗಳು ಕೊಟ್ಟವರು ನೀವು. ನಿನ್ನ ಪ್ರಿಯ ಮಕ್ಕಳೊಟ್ಟಿಗೆ ಮಾತನಾಡಬೇಕೆಂಬ ಉದ್ದೇಶದಿಂದ ನೀವು ಅತ್ಯದ್ಭುತವಾದ ರೀತಿಯಲ್ಲಿ ವಿವರಣೆಯನ್ನು ತೋರಿಸಿಕೊಟ್ಟಿದ್ದೀರಾ. ಈ ವಾಕ್ಯವನ್ನು ಕೇಳಿದ ಪ್ರತಿ ದೇವಜನರು ಯೇಸುವಿನ ನಾಮದಲ್ಲಿ ಬಲಗೊಳ್ಳಲಿ ಕರ್ತನೆ. ಈ ವಾಕ್ಯವು ಅನೇಕ ಯವನಸ್ಥರನ್ನು, ಅನೇಕ ಕುಟುಂಬಗಳನ್ನು, ಸೇವಕರನ್ನು, ಸಭೆಗಳನ್ನು ಕ್ರಿಸ್ತನಿಗಾಗಿ ಏನಾದರೂ ಪ್ರಯಾಸ ಪಡಲಿಕ್ಕೆ ಇಷ್ಟಪಡುವಂಥವರ ಜೀವಿತವನ್ನು ಬದಲಾಯಿಸು ಕರ್ತನೆ. ಅಪ್ಪ, ಅವರು ಹುಟ್ಟು ಹಾಕಿ ಒದ್ದಾಡುತ್ತಿದ್ದರು. ರಾತ್ರಿಯೆಲ್ಲ ಒದ್ದಾಡುತ್ತಾ ಇದ್ರು. ದಾರಿ ಕಾಣಲಿಲ್ಲ, ಬಿಡುಗಡೆ ಕಾಣಲಿಲ್ಲ. ಎದುರು ಗಾಳಿ ಬೀಸುತ್ತಲೇ ಇತ್ತು. ಅಪ್ಪ, ನೀವು ಅದನ್ನು ನೋಡಿದಿರಿ, ಹತ್ತಿರ ಬಂದಿರಿ, ಅವರನ್ನ ಧೈರ್ಯಪಡಿಸಿದಿರಿ, ಅವರ ದೋಣಿಯಲ್ಲಿ ಹತ್ತಿದಿರಿ. ಸ್ತೋತ್ರ ದೇವರೇ. ಮಾತ್ರವಲ್ಲದೆ ಅವರ ಈ ಸಂಕಷ್ಟಗಳನ್ನು ನಿವಾರಿಸಿ ಅವರು ಬೆರಗಾಗುವಂತೆ ಮಾಡಿದಿರಿ. ಇವತ್ತು ಈ ವಾಕ್ಯವನ್ನು ಕೇಳಿದ ಇವರ ಜೀವಿತದಲ್ಲಿಯೂ ಕೂಡ ಬೆರಗಾಗುವಂಥ ರೀತಿಯಲ್ಲಿ ದೊಡ್ಡ ಅದ್ಭುತಗಳನ್ನು ಮಾಡಿ, ಯವನಸ್ಥರಾಗಿದ್ದರೆ, ವಿದ್ಯಾಭ್ಯಾಸ ಮಾಡುವವರಾಗಿದ್ದರೆ, ಒಳ್ಳೆ ರಿಸಲ್ಟ್ಸ್ ಮೂಲಕ, ಒಳ್ಳೆ ಜಾಬ್ಸ್ ಮೂಲಕ, ಒಳ್ಳೆ ಅಲಯನ್ಸ್ಗಳ ಮೂಲಕ, ಒಳ್ಳೆ ಕೊಳ್ಳುವುದರ, ಮಾರುವುದರ, ಹೊಂದಿಕೊಳ್ಳುವುದರ ಮೂಲಕ ಅವರು ದೊಡ್ಡ ಸಾಕ್ಷಿಗಳಾಗಬೇಕು. ಸಭೆಗಳಲ್ಲಿ, ಸೇವೆಗಳಲ್ಲಿ ಅತ್ಯುನ್ನತವಾದ ರೀತಿಯಲ್ಲಿ ಅವರು ಮಾರ್ಪಡಬೇಕು ಯೇಸುವಿನ ನಾಮದಲ್ಲಿ. ಅಪ್ಪ, ನೀನು ತಾನೇ ನಮ್ಮ ದೋಣಿಯಲ್ಲಿರು, ನಮ್ಮನ್ನು ಬಲಪಡಿಸು, ಅನುಗ್ರಹಿಸು. ಈ ವಾಕ್ಯದ ಮೂಲಕವಾಗಿ ಯಾರೆಲ್ಲ ಕರ್ತನೆ ಅದ್ಭುತವನ್ನು ಹೊಂದಿದ್ದಾರೋ ಅದು ನಿನ್ನ ನಾಮಕ್ಕೆ ಮಹಿಮೆ ತರಲಿ ಸ್ವಾಮಿ. ಮೊರೆಯನ್ನು ಆಲಿಸಿದ್ದಕ್ಕಾಗಿ ಸ್ತೋತ್ರ, ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್ ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ಶಲೋಮ್.